ಮಧ್ಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶಕಗಳು ಹಾಗೂ ರಾಜಮರ್ಜಿ ಪಾಂಡೆಯವರು ಬರೆದಿರುವ ಬಾಲಭೂಷಣಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ 13ನೇ ಮಂಗಲ ಕಲಶ. ನ ಜಾತುರಾಗದಿಮಿತ್ತಭಾವಂ ಆತ್ಮಾತ್ಮನೋ ಯಾತಿ ಯಥಾ ಕೃತಾಂತಃ ತಸ್ಮಿನ್ ನಿಮಿತ್ತಂ ಪರಸಂಗ ಏವ ವಸ್ತು ಸ್ವಭಾವೋ ಅಯಂ ಲೇಪಿತಾವತ್. ಭಾವಾರ್ಥವು ಹೀಗಿದೆ. ದ್ರವ್ಯದ ಪರಿಣಾಮಗಳ ಕಾರಣಗಳು 2 ಪ್ರಕಾರವಿವೆ. ಒಂದು ಉಪಾದಾನ ಕಾರಣವಿದ್ದರೆ ಇನ್ನೊಂದು ನಿಮಿತ್ತ ಕಾರಣವಿದೆ. ಉಪಾದಾನ ಕಾರಣವು ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಾಮ ಮಾಡುವ ಶಕ್ತಿಯು ದ್ರವ್ಯದೊಳಗೆ ಅಂತರ್ಗರ್ಭಿತವಿದೆ. ಅದಂತೂ ಯಾವ ದ್ರವ್ಯದ್ದು ಅದೇ ದ್ರವ್ಯದಲ್ಲಿ ಆಗುತ್ತದೆ ಎಂಬುದು ನಿಶ್ಚಯವಿದೆ. ನಿಮಿತ್ತ ಕಾರಣ ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ ಅನ್ಯ ದ್ರವ್ಯವು ತನ್ನ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ. ಅದಂತೂ ಯಾವ ದ್ರವ್ಯದ್ದಿದೆ ಆ ದ್ರವ್ಯದಲ್ಲಿ ಆಗುತ್ತದೆ, ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ಹೀಗೆ ನಿಶ್ಚಯವಿದೆ. ಹೇಗೆ ಮೃತ್ತಿಕೆಯು ಕೊಡದ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ, ಅದರ ಉಪಾದಾನ ಕಾರಣವು ಮೃತ್ತಿಕೆಯಲ್ಲಿ ಕೊಡರೂಪ ಪರಿಣಮನ ಶಕ್ತಿಯೂ ಇದೆ. ನಿಮಿತ್ತ ಕಾರಣವು ಕುಂಭಾರ, ಚಕ್ರ, ದಂಡ ಇತ್ಯಾದಿಗಳಿವೆ. ಹಾಗೆಯೇ ಜೀವದ್ರವ್ಯವು ಅಶುದ್ಧ ಪರಿಣಾಮ ಮೋಹರಾಗ ದ್ವೇಷ ರೂಪವಾಗಿ ಪರಿಣಮಿಸುತ್ತದೆ. ಅದರ ಉಪಾದಾನ ಕಾರಣವು ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತವಾದ ವಿಭಾವರೂಪ ಅಶುದ್ಧ ಪರಿಣಮನ ಶಕ್ತಿಯೂ ಇದೆ. ಇಲ್ಲಿ ಸ್ಪಷ್ಟನೆ ಇದೆ. ಏನು ಅಂತರ್ಗರ್ಭಿತ ಶಕ್ತಿ ಇದೆ, ಆದರೆ ಪರಿಣಮನ ಶಕ್ತಿ ಇದೆ. ಅದರ ತ್ರಿಕಾಲ ಇರುವಂತಹ ಶಕ್ತಿ ಅಲ್ಲ. ಪರಿಣಮನಕ್ಕೆ ಕಾರಣ ಆಗುವಂತಹ ಶಕ್ತಿನೂ ಅಲ್ರಿ ಅದ. ತಿಳಿತಾರಲ್ಲ, ಸ್ಪಷ್ಟ ಇದೆ. ಪರಿಣಮನಕ್ಕೆ ಕಾರಣ ಆಗುವಂತಹ ಶಕ್ತಿನೂ ಅಲ್ಲ. ಹೇಳಿದಾರಲ್ಲ, ಯಾವುದೇ ದ್ರವ್ಯದೊಳಗೆ ಏನು ಹೇಳಿದ್ರು, ವಿಭಾವ ಜೀವದ್ರವ್ಯದೊಳಗೆ ವಿಭಾವ ಪರಿಣಾಮ ರೂಪ ಪರಿಣಮನಕ್ಕೆ ಕಾರಣ ಆಗುವಂತಹ ಶಕ್ತಿ ಜೀವದ್ರವ್ಯದೊಳಗೆ ಇಲ್ಲ ಅಂತ ಹೇಳಿ ಬಂದಿದ್ದಾರೆ. ಹಾಗಾದರೆ ಇದು ಅಂತರ್ಗರ್ಭಿತ ಶಕ್ತಿ ಆಗಿದೆ. ಪರಿಣಮನ ಶಕ್ತಿ ಇದೆ. ಅದು ದ್ರವ್ಯದ ಶಕ್ತಿ ಅಲ್ಲ, ಪರಿಣಮನದ ಶಕ್ತಿ. ಪರಿಣಮನ ಯಾವುದು ಮಾಡ್ತಿದೆ? ದ್ರವ್ಯವೇ ಮಾಡ್ತಿದೆ. ಈ ಮಾತು ಸತ್ಯ ಇದ್ರೂ ಕೂಡ ಪರಿಣಮನ ಶಕ್ತಿ ಬೇರೆ, ಪರಿಣಮನಕ್ಕೆ ಕಾರಣ ರೂಪ ತ್ರಿಕಾಲ ಇರುವಂತಹ ಶಕ್ತಿ ಬೇರೆ. ಶಕ್ತಿಗಳಲ್ಲಿ, ಗುಣಗಳಲ್ಲಿ, ಧರ್ಮಗಳಲ್ಲಿ ಬಹಳ ಪ್ರಕಾರದವ್ರೆ. ಅವು ಎಷ್ಟದವ? ಆಕಾಶದ ಪ್ರದೇಶದ ಅನಂತ ಗುಣಿತದ ಒಂದು ಮೇಲೆ ಎಷ್ಟದವ್ರೆ? ಬೇಕಾದಷ್ಟು ಇದ್ದಾವೆ. ಪರಿಣಮನಕ್ಕೆ ಏನು ವಿಶೇಷ ತಿಳ್ಕೊಳ್ಳೋದಿಲ್ಲಿ? ಪರಿಣಮನಕ್ಕೆ ಕಾರಣ ಆಗುವಂತಹ ತ್ರಿಕಾಲಿ ಶಕ್ತಿ ಅಲ್ಲ. ಯಾವ ಪರಿಣಮನಕ್ಕ? ವಿಭಾವ ಪರಿಣಮನಕ್ಕೆ ಕಾರಣ ಆಗುವಂತಹ ತ್ರಿಕಾಲಿ ಶಕ್ತಿ ದ್ರವ್ಯದೊಳಗೆ ಇಲ್ಲ. ಜೀವದಲ್ಲಿ ಯಾವ ವಿಭಾವ ಪರಿಣಾಮಗಳಾಗ್ತವೆ, ಆ ಪರಿಣಾಮಗಳಿಗೆ ಕಾರಣವಾಗುವಂಥ ತ್ರಿಕಾಲಿ ಶಕ್ತಿ ದ್ರವ್ಯದೊಳಗೆ ಇಲ್ಲ. ಆ ಪರಿಣಮನಕ್ಕ ಅರ್ಥಾತ್ ಪರಿಣಾಮಗಳ ಪರಿಣಮನ ರೂಪವಾಗಿ ದ್ರವ್ಯನ ಪರಿಣಮನ ಮಾಡ್ತಿದೆ. ಆ ಪರಿಣಮನ ಶಕ್ತಿ ಇದೆ ರೀ. ತಿಳಿತಾ ಇದೆನ? ಕಾರಣ ಶುದ್ಧ ಪರ್ಯಾಯ ಏನಿದೆಯಲ್ಲ, ಪರ್ಯಾಯದೊಳಗೆ ಕಾರ್ಯರೂಪದಿಂದ ಶುದ್ಧತೆ ಬಾರದೇ ಇದ್ರೂ ಕೂಡ, ಪರ್ಯಾಯದೊಳಗ ಕಾರ್ಯರೂಪದಿಂದ ಶುದ್ಧತೆ ಬಾರದೇ ಇದ್ರೂ ಕೂಡ ದ್ರವ್ಯದೊಳಗ ತ್ರಿಕಾಲದಲ್ಲೂ
ಶುದ್ಧ ಪರಿಣಾಮಕ್ಕ ಶುದ್ಧ ಕಾರ್ಯಕ್ಕ ಕಾರಣ ಆಗುವಂಥ ಶಕ್ತಿ ಇದೆ ರೀ. ಆ ಪ್ರಕಾರ ಶಕ್ತಿ ಏನ ಅಶುದ್ಧ ಭಾವಗಳಿಗೆ ಕಾರಣ ಆಗುವಂಥ ಶಕ್ತಿ ದ್ರವ್ಯದೊಳಗೆ ಇಲ್ಲ. ತಿಳಿದು ಸ್ಪಷ್ಟ ಆಯ್ತಲ್ಲ. ಇನ್ನೊಂದ್ಸಲ ಶುದ್ಧ ಪರ್ಯಾಯ ರೂಪ ಅಥವಾ ಶುದ್ಧ ಪರಿಣಾಮ ರೂಪ ಕಾರ್ಯ ಆಗದೇ ಇರುವ ವೇಳೆದೊಳಗೆ ಕೂಡ ಅಭವಿಂದ ಯಾವಾಗೂ ಆಗುವುದಿಲ್ಲ. ನಮ್ಮದು ಇದುವರೆಗೆ ಆಗಿಲ್ಲ. ಆದ್ರೂ ಕೂಡ ನಮ್ಮಲ್ಲಿ ಕಾರ್ಯರೂಪದಿಂದ ಅರ್ಥಾತ್ ಶುದ್ಧ ಭಾವ ರೂಪದಿಂದ ಪರಿಣಮನ ಆಗದೇ ಇರುವ ವೇಳೆದೊಳಗೂ ಕೂಡ ಆ ಪರಿಣಮನಕ್ಕೆ ಕಾರಣ ಆಗುವಂತಹ ಶಕ್ತಿ ಮೂರು ಕಾಲದಲ್ಲೂ ಇದೆ ದ್ರವ್ಯದೊಳಗ. ಆದ್ರ ಯಾವ ಜೀವ ದ್ರವ್ಯದೊಳಗ ಅಶುದ್ಧ ಪರಿಣಾಮಕ್ಕೆ ಕಾರಣವಾಗುವಂತಹ ಶಕ್ತಿ ಇಲ್ಲ. ಹಾಗಾದ್ರೆ ಎಲ್ಲಿಂದ ಬಂತು? ಹೊರಗಿಂದಂತೂ ಬರಲಿಲ್ಲ ಹೇಳಿದ್ರಲ್ಲ. ಆದ್ರ ಒಳಗಿಂದನೂ ಇಲ್ಲ. ಆದ್ರ ಪರಿಣಮನ ಶಕ್ತಿ ಇದೆ ಅಲ್ಲ ದ್ರವ್ಯದೊಳಗ, ಅಂತರ್ಗರ್ಭಿತ ಇದೆ. बहाळ अद्भुत मात्र द्रव्यामध्ये अंतर्गर्भित म्हणायचं नाही, पर्यायामध्ये म्हणायचं. ದ್ರವ್ಯದೊಳಗನ ಅಂತ ಹೇಳಿದಾರಲ್ಲ. ಯಾಕಂದ್ರೆ ಪರಿಣಮನ ಶಕ್ತಿ ಇದೆ ದ್ರವ್ಯದೊಳಗನ. ಅಶುದ್ಧ ಭಾವ ರೂಪದಿಂದ ಪರಿಣಮನ ಮಾಡುವಂತಹ ಶಕ್ತಿ ದ್ರವ್ಯದೊಳಗನ ಇದೆ. ಅದ ಅಶುದ್ಧ ಪರಿಣಮನ ಆಯಿತು ಅಂತಂದ್ರೆ ಆ ಶಕ್ತಿಯ ಕಾರ್ಯ ಮುಗಿತಾರೆ. ತಿಳಿತಾ ಇದೆ ಅಂದ್ರೆ ಮತ್ತು ಎಲ್ಲಿಯವರೆಗೆ ಶುದ್ಧ ಕಾರ್ಯ ಆಗುವುದಿಲ್ಲ ಅಲ್ಲಿಯವರೆಗೆ ಈ ಯಾವ ಶುದ್ಧ ಕಾರ್ಯಕ್ಕೆ ಕಾರಣ ಆಗುವಂತಹ ಶಕ್ತಿ ಇದೆಯಲ್ಲ ಅದಕ್ಕೆ ಯಾವ ಬಾಧೆನೂ ಇಲ್ಲ. ಅದು ಇದೆ. ಶುದ್ಧ ಕಾರ್ಯ ಆರಂಭ ಆದ ನಂತರ ಕೂಡ ಸಾಗಿ ಅನಂತ ಕಾಲದವರೆಗೆ ಇದೆ. ಅಂದ್ರನ ಇಲ್ಲಿ ಮಾತು ಇದೆ, ದ್ರವ್ಯದ ಯಾವ ತ್ರಿಕಾಲಿ ಶಕ್ತಿಗಳಿದಾವೆಯೋ ಅವುಗಳಲ್ಲಿ ಪರ್ಯಾಯದೊಳಗ ವಿಭಾವ ರೂಪದ ಪರಿಣಾಮ ಆಗುವಂಥದಕ್ಕೆ ಕಾರಣವಾಗುವಂಥ ಶಕ್ತಿ ಇಲ್ಲವೇ ಇಲ್ಲ. ಆದರೆ ದ್ರವ್ಯದ ಪರ್ಯಾಯದೊಳಗ ಯಾವಾಗ ಅಶುದ್ಧತೆ ಆಗ್ತಿದೆಯೋ, ಅಶುದ್ಧತೆ ರೂಪದ ಕಾರ್ಯ ಆಗ್ತಿದೆಯೋ ಅದಕ್ಕೆ ಕಾರಣ ಆಗುವಂಥದ್ದಲ್ಲ, ಆ ರೂಪದಿಂದ ಪರಿಣಮನ ಆಗುವಂಥ ಶಕ್ತಿ ದ್ರವ್ಯದೊಳಗೆ ಇದೆ. ಪರಿಣಮನ ಆದ ನಂತರ ಮುಗಿತಾರಲ್ಲ, ಭೂತಕಾಲದ ಎಂಥದೇ ಪರ್ಯಾಯ ಅಥವಾ ಪರಿಣಮನ, ಪರ್ಯಾಯಗಳ ರೂಪದ ಪರಿಣಮನ ಎಂಥದೇ ಇರಲಿ ಅದು ಮತ್ತೆ ಪುನಃ ಭವಿಷ್ಯದೊಳಗೆ ಬರ್ತಿದೆ ಅಂದರೆ ಇಲ್ಲ. ವರ್ತಮಾನದೊಳಗೆ ಬರುವುದಿಲ್ಲ, ಭವಿಷ್ಯದೊಳಗೆ ಬರುವುದಿಲ್ಲ. ಆಗಿ ಹೋಗಿದೆ ಅಲ್ಲ ಪರಿಣಮನ, ಅದು ಯಾವಾಗೂ ಬರುವುದಿಲ್ಲ. ಹಾಗಾದ್ರೆ ಆ ಪರಿಣಮನ ಶಕ್ತಿ ಒಂದಿದೆ ರೀ. ಆ ಪರಿಣಮನದೊಳಗ ವಿಭಾವ ರೂಪ ಆಗುವಂಥದ್ದು ಅದು ಕೆಲವು ವಿಭಾಗದೊಳಗೆ ಇದೆ ರೀ. ವಿಭಾವ ರೂಪ ಅಶುದ್ಧ ರೂಪ ಆಗುವಂತಹ ಶಕ್ತಿ ಕೆಲವು ವಿಭಾಗದೊಳಗೆ ಇದೆ ರೀ. ತಿಳಿತಾ ಇದೆ ಅಂದ್ರೆ ಕೆಲವು ವಿಭಾಗದೊಳಗೆ ಅದು ಹೇಳಿದಾರಲ್ಲ, ಬಿದಿರು ಇದೆ, ಉದ್ದವಾದಂಥ ಬಿದರ ಅರ್ಧ ಭಾಗದೊಳಗೆ ಚಿತ್ರಿಸಲಾಗಿದೆ ಅಂತ ಹೇಳಿ ದೃಷ್ಟಾಂತ ಆಗಮದೊಳಗನೆ ಬರ್ತಾರಲ್ಲ. ಅರ್ಧ ಭಾಗದೊಳಗೆ ಚಿತ್ರಿಸಲಾಗಿದೆ, ಮುಂದೆ ಕೆಲವು ಅರ್ಧ ಭಾಗದೊಳಗೆ ಅಥವಾ ಉಳಿದದ್ದು ಎಲ್ಲ ಭಾಗದೊಳಗೆ ಏನಿದೆ ಯಾವ ಪ್ರಕಾರದ ಚಿತ್ರವನ್ನು ಬಿಡಿಸಿಲ್ಲ, ವರ್ಣವನ್ನು ಅದಕ್ಕೆ ತಾಗಿಸಿಲ್ಲ. ಇಲ್ಲಿ ಚಿತ್ರವನ್ನು ಬಿಡಿಸಿದ್ದ ಇದು ವಿಭಾವ ಪರ್ಯಾಯ. ದ್ರವ್ಯ ಅಖಂಡ ಇದೆ ರೀ ಆ ಬಿದಿರಿನ ಹಾಗೆ. ಅದು ಬಿದಿರು ಯಾವ ಪ್ರಕಾರ ಚಿತ್ರ ಬಿಡಿಸದೇ ಇರುವಂಥದ್ದ ಮತ್ತು ಬಿಡಿಸಿದ್ದ ಅಖಂಡ ಇದೆಯಲ್ಲ, ಆ ಪ್ರಕಾರ ದ್ರವ್ಯ ಅಖಂಡ ಇದೆ. ಕೆಲವು ವಿಭಾವ ಪರ್ಯಾಯಗಳಿದ್ದಾವೆ. ವಿಭಾವ ರೂಪದ ಪರಿಣಮನ ಚಿತ್ರ ವಿಚಿತ್ರವಾದಂಥ ಆಕಾರ ಪ್ರಕಾರಗಳು ಇದ್ದಾವೆ. ಮುಂದೆ ಕೆಲವೇನಿದೆ ಅಥವಾ ಬಹಳಷ್ಟು ಏನಿದೆ ಅಥವಾ ಉಳಿದದ್ದೆಲ್ಲ ಏನಿದೆ ಅದೇನಾಗಿದೆ ಶುದ್ಧ ಶುದ್ಧ ಶುದ್ಧ. ಆಗಮದೊಳಗ ಪ್ರಯೋಜನಭೂತ ಯಾವುದು ಮಾತು ಇದೆಯೋ ಅದನ್ನು ಹೇಳದೇ ಬಿಟ್ಟೇ ಇಲ್ರಿ ಜ್ಞಾನಿ ಗುರುಗಳ. ಒಬ್ಬರು ಒಂದು ಹೇಳಿದರೆ ಇನ್ನೊಬ್ಬರು ಇನ್ನೊಂದು ಹೇಳಿದ್ದಾರೆ. ಅರ್ಥಾತ್ ಜಿನವಾಣಿ ಪಂಚಮ ಕಾಲದ ಕೊನೆಯವರೆಗೆ ಸಮಗ್ರ ರೂಪದಿಂದ ಲಭಿಸುವ ಹಾಗೆ ನಮ್ಮ ಪೂರ್ವಾಚಾರ್ಯರ ಉಪಕಾರ ಮಾಡಿದ್ದಾರೆ. ಅವರ ಆ ಉಪಕಾರವನ್ನು
ಯಾವುದೇ ರೀತಿಯಿಂದ ಯಾವುದೇ ಜೀವ ಅವರಿಗೆ ಪುನಃ ತಲುಪಿಸೋದು ಸಾಧ್ಯ ಇಲ್ಲ. ಉಪಕಾರಕ್ಕೆ ಪ್ರತಿ ಉಪಕಾರ ಅವರಿಗೆ ನಾವು ಯಾರೂ ಮಾಡೋ ಸಾಧ್ಯ ಇಲ್ಲ. ನಾವಲ್ಲ, ಎಂಥದೇ ಜೀವ ಕೂಡ ಮಾಡೋ ಸಾಧ್ಯ ಇಲ್ಲ. ಅವರು ಉಪಕಾರಕ್ಕೆ ಪ್ರತಿ ಉಪಕಾರ ಏನ್ರಿ ಇದೆ ಅಂತಂದ್ರೆ ನಾವು ಅವರು ಹೇಳಿದ ಮಾರ್ಗದ ಮೇಲೆ ಬರೋದಿಲ್ಲ, ಅವರು ಹೇಳಿದ ದಾರಿಯಿಂದ ನಡೆಯೋದ. ಅವ್ರ ಮೇಲೆ ಏನು ಉಪಕಾರ ಇದೆ? ಅರೆ ಅವ್ರು ತಿಳಿಸಿಕೊಟ್ರೆ ಅದು ನಮ್ಮ ಮೇಲೆ ಉಪಕಾರ, ನಾವು ಮಾಡ್ತೇವೆ ಅದು ನಮ್ಮ ಮೇಲೆ ಉಪಕಾರ ಅಂಥೇಳಿನ ಅಕಾರಣ ಕರುಣೆಯಿಂದ ಅವರು ತಿಳಿಸಿಕೊಟ್ರು ಅಂಥೇಳಿ ಹೇಳಿದ್ದಾರೆ. ಅಂಥೇಳಿನ ಪರಮ ಕರುಣಾಮಯಿ ಅಂಥೇಳಿ ಹೇಳಿದರು ಗುರುಗಳಿಗೆ. ಉಳಿದ ಜೀವರುಗಳ ಹಾಗೆ ಈಗ ನಾವು ಯಾರಿಗಾರ ಉಪಕಾರ ಅಥವಾ ನಮ್ಮ ಮೇಲೆ ಯಾರಾದರೂ ಉಪಕಾರ ಮಾಡಿದ್ರೆ ನಾವು ಸ್ಮರಣೆಯಲ್ಲಿ ಇಟ್ಕೊಳ್ತೇವ್ರಿ, ಹೌದೇನಲ್ರಿ? ಮತ್ತು ಸಮಯ ಬಂದ ನಂತರ ನಾವು ಅದಕ್ಕಿಂತ ಹೆಚ್ಚು ಅಥವಾ ಅಷ್ಟೇ ಅದಕ್ಕಿಂತ ಒಂದು ಗುಂಜಿ ಕಮ್ಮಿ ಮಾಡಿ ನಿರ್ಭಾರ ಆಗ್ತೇವ್ರಿ, ತೀರಿಸಿ. ಇದು ವ್ಯವಹಾರ ಇದೆ, ಇದು ಉಪಕಾರ ಅಲ್ಲ. ತಿಳಿತೇನ್ರಿ? ಇದು ಪರಸ್ಪರ ವ್ಯವಹಾರ ಇದೆ, ಇದು ಉಪಕಾರ ಅಲ್ಲ. ನಿಜವಾಗಿ ಉಪಕಾರ ಯಾವುದ? ಉಪಕಾರ ಯಾವುದಕ್ಕಂತಾರೋ ಅಂತಂದ್ರ ಸ್ವಯಂ ಜೀವ ಅದರ ಗ್ರಹಣ ಮಾಡಿ ತನ್ನಲ್ಲೇ ತಾನು ಉಪಕೃತ ಆಗ್ತಾನಲ್ಲ, ಅದು ಉಪಕಾರ. ತನ್ನಲ್ಲೇ ತಾನು ನೋಡ್ರಿ ಎಂಥದ್ದು ಇದೆ. ಕುಂದರ ಹೇಳಿದರು ಸಮಯ ಸಾರ ಮೊದಲಾಗಿ ಪಂಚಾಸ್ತಿಕಾಯಿ ಪ್ರವಚನ ಸಾರ, ನಿಯಮ ಸಾರ, ಅಷ್ಟಪಾಹುಡ, ಭಾವ ಪಾಹುಡು, ಚಾರಿತ್ರ ಪಾಹುಡು, ಬೋಧ ಪಾಹುಡು, ಎಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಯಾವ್ಯಾವ ಪ್ರಕಾರದ ನಮ್ಮ ಆಂತರ್ಯಕ್ಕ ಅದು ಸುಖ ಅನ್ನಿಸ್ತು, ಅದರದ ಪರಿಪೂರ್ಣ ಲಾಭ ನಮಗೆ ಇದೆಯೋ ಅಥವಾ ಇಲ್ರಿ? ಇನ್ನು ನಿಜವಾಗಿ ಆ ಮಾರ್ಗದೊಳಗೆ ನಮ್ಮ ಭಗವಾನ್ ಆತ್ಮ ದೇಹ ಸಂಯೋಗಗಳಿಂದ ವಿಮುಖ ಆಗಿ ಆ ಮಾರ್ಗದ ಮೇಲೆ ನಡೆದ ಅಂತಂದ್ರೆ ಪೂರ್ಣ ಲಾಭ ಅವನಿಗೆ ಇದೆ. ಮತ್ತು ಅವರು ಯಾವುದರ ಸಲುವಾಗಿ ಹೇಳಿದ್ರು? ಯಾವುದರ ಸಲುವಾಗಿಲ್ಲ. ಅಕಾರಣ ಕರುಣೆ. ಕಾರಣ ಏನೂ ಇಲ್ಲ. ಅವರಿಗೆ ಅದರಿಂದ ಯಾವುದೇ ಪ್ರಕಾರದ ಫಲದ ಪ್ರಾಪ್ತಿ ಆಗುವುದಿಲ್ಲ. ಹಾಗಾದ್ರೆ ಯಾವ ಫಲ ಇಲ್ಲದ ಕಾರ್ಯ ಯಾವ ಅಜ್ಞಾನಿನೂ ಮಾಡುವುದಿಲ್ಲ, ಹೌದಲ್ಲ? ಹಾಗಾದ್ರೆ ಜ್ಞಾನಿ ಗುರುಗಳು ಹೇಗೆ ಮಾಡಿದ್ರು? ಅವರು ನಮ್ಮ ಸಲುವಾಗಿ ಹೇಳಲೇ ಇಲ್ಲ. ವಿಧದಿಂದ ತಮ್ಮ ಸ್ವರೂಪ ಸ್ಥಿರತೆಯನ್ನು ಸಾಧಿಸಿದರು. ಆದ್ರೆ ಅದು ನಾವು ಅನ್ಯ ದ್ರವ್ಯದೊಳಗ ನಿಂತುಕೊಂಡ ಆ ಜನವಾಣಿಯ ಸಂಯೋಗ ಅಥವಾ ಅವರ ವಚನ ಏನಿದೆಯಲ್ಲ, ಅದು ಏನಾಯ್ತ್ರಿ? ಸಂಯೋಗ ಆಯ್ತು, ನಿಮಿತ್ತ ಆಯ್ತ್ರಿ. ಆದ್ರೆ ಆ ನಿಮಿತ್ತದಿಂದ ಈ ಅನ್ಯ ದ್ರವ್ಯದೊಳಗ ಯಾವುದೂ ಆದದ್ದ ದೃಷ್ಟಿಗೋಚರ ಆಗುವುದಿಲ್ಲ. ಆ ಸಂಯೋಗದ ಈ ಅನ್ಯ ದ್ರವ್ಯದೊಳಗ ಯಾವುದೇ ಪ್ರಕಾರದಿಂದ ಪ್ರವೇಶ ಪ್ರಭಾವ ಪರಿಣಮನಕ್ಕೆ ಯಾವ ರೀತಿ ಕಾರಣ ಆಗಿದೆ ಹೇಳ್ರಿ? ಜೀವ ಕಾಲ ಲಬ್ಧಿ ಪಡೆದು ತಾನೇ ನೋಡ್ರಿ, ವಸ್ತು ಸ್ವರೂಪ ಹೀಗಿದೆ, ವಸ್ತು ಸ್ವರೂಪ ಹೀಗೇ ಇದೆ. ಯಾವ ಒಂದು ದ್ರವ್ಯದ ಕಾರಣದಿಂದ ಇನ್ನೊಂದು ದ್ರವ್ಯದೊಳಗ ಕಾರ್ಯ ಆಗುವುದೇ ಇಲ್ಲ. ಯಥಾರ್ಥ ಮಾರ್ಗದ ಮೇಲೆ ಬಂದಿರುವಂಥ ಅನಾದಿ ಕಾಲದ ವಿಪರೀತ ಮನ್ನಣೆಯನ್ನು ತೊರೆದು ಯಥಾರ್ಥ ಮಾರ್ಗದೊಳಗೆ ಯಾವ ಜೀವ ಬಂದೋ ಅವನ ಆಂತರ್ಯದೊಳಗ ಯಾವ ರೀತಿ ಪುಳಕ ಉಂಟಾಯಿತು ಅಂತಂದ್ರೆ ಅದು ಸರ್ವಲೋಕದೊಳಗೆ ವ್ಯಾಪಿಸುವ ಹಾಗೆ ಆಯ್ತು. ತಿಳಿತಂದ್ರೆ ಆನಂದದ ಅಲೆ ಪುಲಕಿತ ಯಾವ ರೀತಿ ಆದರೂ ಅಂತಂದ್ರೆ ಇಡೀ ಲೋಕದೊಳಗೆ ವ್ಯಾಪಿಸುವ ಹಾಗೆ ತಿಳಿತಾ ಇದೆ. ಇಷ್ಟೇ ಕಾರ್ಯ ಆದದ್ದು ಇದೆ, ಲೋಕದೊಳಗೆ ವ್ಯಾಪಿಸಿತು. ಆದರೆ ಯಾವ ಜೀವದ ಕಾಲಲಬ್ಧಿ ಬಂದಿತ್ತೋ ಆ ಜೀವ ಅದರಿಂದ ಪ್ರಭಾವಿತ ಆಯ್ತರಿ. ತಿಳಿತಾ ಇದೆ ಅಂತ ಅದರಿಂದ ಪ್ರಭಾವಿತ ಆಯಿತು. ಕಾಲಕ್ಕ ಪಂಚಮ ಕಾಲದ ಕೊನೆಯವರೆಗೆ ಮೋಕ್ಷ ಮಾರ್ಗ ಈ ಭರತ ಕ್ಷೇತ್ರದೊಳಗ ಇದೆ. ಮತ್ತು ಆ ಚತುರ್ಥ ಕಾಲದೊಳಗ ಆಗಿ ಹೋಗಿರುವಂಥ ತೀರ್ಥಂಕರರ ಯಾವ ಮಾರ್ಗವನ್ನು ಬೋಧಿಸಿದರೋ, ಇಲ್ಲಿ ಯಾವ ಪ್ರಕಾರ ತೀರ್ಥಂಕರರಿಗೆ
ಬೋಧ ಮಾಡುವಂಥ ಅವಕಾಶ ಯಾವಾಗಿದೆ ರೀ? ಅನಂತ ಚತುಷ್ಟಯದೊಳಗೆ ಅಂತರ್ಲೀನ ಆದ ನಂತರ ರೀ. ತಿಳಿತಾ ಇದೆಯಲ್ಲ? ತೀರ್ಥಂಕರರ ದಿವ್ಯಧ್ವನಿ ಯಾವಾಗ ಹೊರಡ್ತಿದೆ? ಕೇವಲ ಜ್ಞಾನ ಆದ ನಂತರ. ಅರ್ಥಾತ್ ಅನಂತ ಚತುಷ್ಟಯಮಯನಾದಂಥ ನಿಜಾತ್ಮನಲ್ಲಿ ಅಂತರ್ಲೀನ ಇರೋ ವೇಳೆದೊಳಗ ಸರ್ವಜನಹಿತಕಾರಿ ದಿವ್ಯಧ್ವನಿ, ಸರ್ವ ಜೀವಕ್ಕ ಉಪಕಾರಕವಾದಂಥ ದಿವ್ಯಧ್ವನಿ ಹೊರಡ್ತಿದೆ. ಅದೇ ಪ್ರಕಾರ ಯಾವ ತೀರ್ಥಂಕರರ ಅರಹಂತ ಪದದೊಳಗಿದ್ದಾರೋ ಅದೇ ಪ್ರಕಾರ ಸಾಧಕ ಜೀವ ಆಚಾರ್ಯ ಉಪಾಧ್ಯಾಯ ಪದದಲ್ಲಿ ಇರುವೆಳೆದೊಳಗ ಆ ಅನಂತ ಚತುಷ್ಟಯಮಯನಾದಂಥ ನಿಜಾತ್ಮನಲ್ಲಿ ಏಕಾಗ್ರತೆಯನ್ನು ಸಾಧಿಸುವ ಒಂದೇ ಒಂದು ಪ್ರಾಮಾಣಿಕ ಉದ್ಯಮ ಮಾಡ್ತಾ ಇರೋ ವೇಳೆದೊಳಗೆ ಗ್ರಂಥ ರಚನೆ ಆದದ್ದು ಇದೆ, ಉಪದೇಶ ನಡೆದದ್ದೇ ಇದೆ. ಇದನ್ನು ಹೊರತುಪಡಿಸಿ ಇಲ್ಲಿ ಸ್ಪಷ್ಟ ಮಾಡೋದೇನ ಅಂತಂದ್ರೆ, ಯಾವ ಗ್ರಂಥಕರ್ತನಿಗೆ ಬರ್ತಿದೆ ಗುಣಭದ್ರಾಚಾರ್ಯರ ಯಾವ ಲೋಕಸೇನ ಅನ್ನುವಂಥ ಮುನಿಗೆ ಬೋಧ ಮಾಡುವ ಸಲುವಾಗಿ, ವಿಷಯ ವಿಮುಗ್ಧ ಆಗಿದ್ದವ, ಅವನಿಗೆ ಬೋಧ ಮಾಡುವ ಸಲುವಾಗಿ ಆತ್ಮಾನುಶಾಸನದ ರಚನೆ ಮಾಡಿದರು ಅಂಥೇಳಿ ಬರ್ತಿದೆ. ಅದೇ ಪ್ರಕಾರ ವಾರಿಷೇನ ಆ ಪುಷ್ಪದಾಡನನ್ನು ಮಾರ್ಗದೊಳಗೆ ತರುವ ಸಲುವಾಗಿ ಎಷ್ಟೆಲ್ಲ ಪ್ರಯತ್ನ ಮಾಡಿದ ಅನ್ನುವ ಕಥೆ ಬರ್ತಿದೆ. ಆದ್ರೆ ಆ ಕಥೆ ವ್ಯವಹಾರದ ಇದೆ. ನಿಜವಾಗಿ ಈಗ ನನಗೆ ಮಾತು ಹೇಳಬೇಕಾದದ್ದು ಏನಿದೆ ಅಂತಂದ್ರೆ, ಯಾವ ಪ್ರಕಾರ ಈ ಶುದ್ಧ ಪರಂಪರೆ ಅಂಥೇಳಿ ಸರ್ವಜ್ಞ ಪ್ರಣೀತ ಅಂಥೇಳಿ ಬಂತಲ್ಲ, ಪರಮಗುರು ಸರ್ವಜ್ಞ ದೇವ ಪರಗುರು ಗಣಧರ ದೇವ ಅಂಥೇಳಿ ಬಂತು. ಮಂಗಲಾಚರಣೆಯೊಳಗೆ ಏನು ಬಂತು? ಸರ್ವಜ್ಞ ಪ್ರಣೀತ. ಅದರ ನಂತರ ಗಣಧರ, ಅದರ ನಂತರ ಉಳಿದ ಆಚಾರ್ಯರದ ಮಾತು ಪರಂಪರೆಯಿಂದ ಬರ್ತಿದೆ. ಇಲ್ಲಿ ಶುದ್ಧ ಪರಂಪರೆ ಇಷ್ಟ ಇದೆ. ಯಾವ ಪ್ರಕಾರ ಸರ್ವಜ್ಞ ಪ್ರಭು ಮೂರು ಲೋಕ ಮೂರು ಕಾಲೆಲ್ಲ ಜ್ಞಾನದೊಳಗೆ ಹೊಳಿತಾ ಇದ್ರನು ತಿಳ್ಕೊಳ್ಳೋದ್ರಿ, ವಿಷಯದ ಸಮೀಪ ಹೋಗೋದು ತಿಳ್ಕೊಳ್ಳೋದಂತಂದ್ರೆ ಶಬ್ದ ಅಲ್ಲ. ಯಾವ ಪ್ರಕಾರ ಕೇವಲಿ ಪ್ರಭು, ತೀರ್ಥಂಕರ ಪ್ರಭು ಮೂರು ಲೋಕ ಮೂರು ಕಾಲೆಲ್ಲ ಅವರ ಜ್ಞಾನ ರೂಪದ ಕನ್ನಡಿಯೊಳಗ ಪ್ರತಿಫಲಿತ ಆಗ್ತಾ ಇದ್ರನು ಕೂಡ ಅವರು ಮಾತ್ರ ತಮ್ಮ ಅನಂತ ಚತುಷ್ಟಯ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ಬಲವೆಂಬ ಅನಂತ ಚತುಷ್ಟಯಮಯನಾದಂಥ ನಿಜಾತ್ಮನಲ್ಲಿ ಅಂತರ್ನಿಮಗ್ನ ಇರ್ತಾರೋ, ಆಗ ಯಾವ ಸ್ವಸಮಯದೊಳಗೆ ದಿವ್ಯಧ್ವನಿ ಹೊರಡ್ತಿದೆಯೋ, ಯಾವಾಗಲೂ ಏನು ಹೊರಡುವುದಿಲ್ಲ. ಹಾಗಾದ್ರೆ ದಿವಸದೊಳಗೆ 3 ಬಾರಿ 4 ಬಾರಿ ಏನು ಕಥನ ಬಂತಲ್ಲ, ಅದು ಯಾವಾಗ ಹೊರಡಿತಾರೆ? ಅವರ ಆ ಅನಂತ ಚತುಷ್ಟಯಮಯನಾದಂಥ ನಿಜಾತ್ಮನಿಂದ ಒಂದು ಅಂಶ ಹೊರಗೆ ಬಂದರೆ ಇಲ್ಲ. 3 ಲೋಕ 3 ಕಾಲೆಲ್ಲ ಅವರ ಜ್ಞಾನದೊಳಗೆ ಪ್ರತಿಫಲಿತ ಆಗ್ತಾ ಇದೆ. ಅವರ ಅನಂತ ಚತುಷ್ಟಯದೊಳಗೆ ಅಂತರ್ನಿಮಗ್ನ ಇದ್ದಾರೆ. ಹಾಗಾದರೆ ದಿವ್ಯಧ್ವನಿಗೆ ಕಾರಣ ಯಾರು? 3 ಲೋಕ 3 ಕಾಲಂತೂ ಜ್ಞೇಯ ಶಕ್ತಿಯಿಂದ, ಪ್ರಮೇಯ ಶಕ್ತಿಯಿಂದ ಆ ಕೇವಲ ಜ್ಞಾನದೊಳಗೆ ಪ್ರತಿಫಲಿತ ಆಗ್ತಾ ಇದೆ. ಅವರದ್ದು ಉದ್ಯಮಂತೂ ಸಹಜ ರೂಪದಿಂದ ಅನಂತ ಚತುಷ್ಟಯಮಯನಾದಂಥ ನಿಜಾತ್ಮನಲ್ಲಿ ಅಂತರ್ನಿಮಗ್ನ ಇದೆ ರೀ. ಹಾಗಾದರೆ ದಿವ್ಯಧ್ವನಿ ಯಾರದ ಕಾರ್ಯ ಇದೆ? ಅರೆ, ಅದರ ತೀರ್ಥಂಕರ ನಾಮ ಕರ್ಮದ ಕಾರ್ಯ ಇದೆ. ಹಾಗಾದರೆ ದಿವ್ಯಧ್ವನಿ ಪ್ರಸಾರಿತ ಆಗ್ತಾ ಇರೋ ವೇಳೆದೊಳಗ ಆ ದಿವ್ಯಧ್ವನಿಯ ಅಧಿನಾಯಕ ಸಮೋಸರಣದಲ್ಲಿ ವಿರಾಜಮಾನದಾರನಿಲ್ಲ. ಯಾರು ಕೇಳ್ತಾ ಇದ್ದಾರಲ್ಲ ಅವರು ಎಲ್ಲ ಸಮೋಸರಣದೊಳಗೆ ಅದಾರ. ಹಾಗಾದರೆ ಇಲ್ಲಿ ಅದನ್ನು ದೃಷ್ಟಾಂತ ರೂಪದಿಂದ ತಗೊಳ್ಳೋದು. ಯಾವುದನ್ನ? ಅನಂತ ಚತುಷ್ಟಯದೊಳಗೆ ನಿಮಗ್ನ ಇರುವೆಳೆದೊಳಗೆ ಕೂಡ 3 ಲೋಕ 3 ಕಾಲ ಎಲ್ಲ ಅದರ ಜ್ಞೇಯ ಶಕ್ತಿಯಿಂದ, ಪ್ರಮೇಯ ಶಕ್ತಿಯಿಂದ ಏನಾಗ್ತಾ ಇದೆ? ಹೊಳಿತಾ ಇದೆ, ಪ್ರತಿಫಲಿತ ಆಗ್ತಾ ಇದೆ. ಅದೇ ಪ್ರಕಾರ ಇವರ ಅಂತರ್ನಿಮಗ್ನ ಇರುವೆಳೆದೊಳಗ ಆ ತೀರ್ಥಂಕರ ನಾಮಕರ್ಮ
ದಿವ್ಯ ಧ್ವನಿ ರೂಪದಿಂದ ಪ್ರಸಾರಿತ ಆಗ್ತಾ ಇದೆ. ಹಾಗಾದ್ರೆ ಆ ಅರ್ಹಂತ ಪ್ರಭು ಕೇವಲಿ ಭಗವಂತ ತೀರ್ಥಂಕರ ಮಹಾಪುರುಷ ಆ ಉಪದೇಶದಿಂದ ಯಾರು ಪ್ರಭಾವಿತ ಆಗ್ತಾ ಇದ್ದಾರೆ ಅಥವಾ ಉಪದೇಶದ ಸಮಯದೊಳಗೆ ದಿವ್ಯಧ್ವನಿ ಪ್ರಸಾರಿತ ಆಗುವ ಸಮಯದೊಳಗೆ ಯಾರ್ದಾದ್ರೂ ವಿಶಿಷ್ಟ ವ್ಯಕ್ತಿಯ ಕಡೆಗೆ ಅವರದು ಉಪಯೋಗ ಒಂದು ಅಂಶವೇ ಇದೆ ಅಂದ್ರೆ ಇಲ್ಲ. ಹಾಗಾದ್ರೆ ಯಾವ ತೀರ್ಥಂಕರ ಕೇವಲಿ ಪ್ರಭು ಪರಮ ಪರಮೇಶ್ವರ ಅರ್ಹಂತರ ಇದ್ದಾರೋ ಆ ಅರ್ಹಂತರ ಹಿಂದ ಒಂದೇ ಒಂದು ಹೆಜ್ಜೆ ಹಿಂದದರ್ರೆ ಯಾರ ಆಚಾರ್ಯ ಉಪಾಧ್ಯಾಯರ. ಸಾಧುಗಳಂತೂ ಬೋಧೆಯನ್ನು ಮುಖದಿಂದ ಮಾಡುವುದಿಲ್ರಿ. ಆಚಾರ್ಯರು ಬೋಧ ಮಾಡಿರು, ಉಪಾಧ್ಯಾಯರು ಪಾಠ ಹೇಳಿರು, ಇದಂತೂ ಆಗಮದಲ್ಲಿ ಇದೆ. ಹಾಗಾದ್ರೆ ಅವ್ರದ ಉಪಯೋಗ ಭಲೇ ಕಣ್ಣು ಬಿಟ್ಟು ನೋಡ್ತಾ ಇರ್ತಾರ್ರಿ. ಅವ್ರ ಕಣ್ಣು ಬಿಟ್ಟಿದ್ದಾರೇನಿಲ್ರಿ, ಬಿಟ್ಟಿದ್ದಾರೇನಿಲ್ಲ, ನೋಡ್ತಾ ಅವ್ರು ತಿಳಿಸಿ ಕೊಡ್ತಾ ಇದ್ದಾರೆ. ಆದ್ರೆ ಅವರ ದೃಷ್ಟಿ ಆ ಅಂತರ್ಮುಖನೇ ಇದೆಯೋ ಅಥವಾ ಇಲ್ಲಿ ಅಲ್ಲಿ ಧರ್ಸೇನಾಚಾರ್ಯರ ಚಿತ್ರ ಬರೆದದ್ದು ಇದೆಯಲ್ಲ, ಅವರ ದೃಷ್ಟಿ ಎಲ್ಲಿದೆ? ಸಮಯ ಸಾರಾದಿ ಗ್ರಂಥಗಳಲ್ಲಿ ಕುಂದು ಕುಂದರದ ಚಿತ್ರ ಕೊಡಲಾಗಿದೆ. ಅವರ ದೃಷ್ಟಿಯಲ್ಲಿದೆ. ರಚನೆ ಮಾಡುವುದರಲ್ಲಿ ಅಲ್ಲಿ ಅಕ್ಷರದ ಕಡೆಗೆ ಇದೆಯೋ ಅರ್ಥಾತ್ ಪರದ ಕಡೆಗೆ ಇದೆಯೋ ಅಥವಾ ಸ್ವದಲ್ಲಿ ಉದ್ಯಮಶೀಲ ಇದೆ. ಹಾಗಾದ್ರೆ ಕೇಳುವಂಥವನ ದೃಷ್ಟಿ ಕೂಡ ಸ್ವಭಾವದ ಸಮೀಪ ಹೋಗ್ಬೇಕು ಅಥವಾ ಬೇಡ? ಇದು ಪರಂಪರಾ ಇಷ್ಟ ಶುದ್ಧ ಇದೆ ರೀ. ಯಾರ ಸಲುವಾಗಿ ರಚನೆ ಮಾಡಲೇ ಇಲ್ಲ. ಹಾಗಾದ್ರೆ ವಾರಿಶೈನ ಪುಷ್ಪದಾಡನನ್ನು ತಗೊಂಡ 12 ವರ್ಷಗಟ್ಟಲೆ ಯಾಕೆ ತಿರುಗಿದ? ಅರೆ ಅದ ಆ ಮುನಿ ಸ್ವರೂಪ ಅಲ್ಲ. ಆ ಮುನಿ ಆತ್ಮ ಸಾಧನೆ ಮಾಡ್ತಾ ಇರೋ ವೇಳೆದೊಳಗೆ ಯಾವುದ ರಾಗ ಇತ್ತಲ್ಲ, ಆ ರಾಗದ ಕಾರ್ಯ ಇದೆ. ತಿಳಿತೇನ? ತಿಳಿತಾ ಇದೆ ಅಂದ್ರೆ ರಾಗ ಇರ್ತಿದೆ ಏನಿಲ್ಲ. ಹಾಗಾದ್ರೆ ಆ ರಾಗ ತನ್ನ ವೀತರಾಗತೆಯ ಸಲುವಾಗೇನ ಇರ್ತಿದೆಯೋ ಅಥವಾ ಅನ್ಯದ ಸಲುವಾಗಿ ಇರ್ತಿದೆ? ಇದು ನಾವು ತಿಳ್ಕೊಳ್ಳೋದಿದೆ. ನಾವು ತಿಳ್ಕೊಳ್ಳೋದು ರಾಗ ಇದೆ. ಸಂಜ್ವಲನ ರೂಪದ ಯಾವ ರಾಗ ಮುನಿ ದಶೆಯೊಳಗೆ ಇರ್ತಿದೆ, ಆ ರಾಗದ ಕಾರ್ಯ ಏನಿದೆ ರೀ? ಆ ರಾಗದ ಕಾರ್ಯ ಪರಿಪೂರ್ಣ ಸ್ವಭಾವದ ಕುರಿತು ರಾಗ ಇದೆ. ಮತ್ತು ಆ ರಾಗ ನಿಜವಾಗಿ ಹೇಯ ರೂಪದಿಂದ ಇದೆ. ಹೇಯ ರೂಪದಿಂದ ಇರುವುದರಿಂದನ ಅದು ಸಾರ್ಥಕ ಇದೆ. ಮತ್ತು ಹೇಯ ರೂಪದಿಂದ ಇರೋ ವೇಳೆದೊಳಗೆ ಕೂಡ ಪರಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲ, ತ್ರಿಕಾಲಿ ಸ್ವಭಾವಕ್ಕೆ ಸಂಬಂಧಿಸಿದ ಹಾಗೆ ಇದೆ. ತಿಳಿತನು ಇಲ್ರಿ? ಏನು ಹೇಳ್ತು? ಸಂಜ್ವಲನ ಕಷಾಯ ರೂಪದ ಯಾವ ರಾಗ, ಸಂಜ್ವಲನ ಕಷಾಯ ರೂಪದ ಯಾವ ಅಶುದ್ಧಿ ಮುನಿ ದೀಕ್ಷೆಯನ್ನು ಅಂಗೀಕಾರ ಮಾಡಿದ ನಂತರ ಅವರ ಜೀವನದೊಳಗೆ ಇರ್ತಿದೆಯೋ, ಏನಿರ್ತಿದೆ? ಸಂಜ್ವಲನ ಕಷಾಯ ರೂಪದ ಅಶುದ್ಧಿ. ಹಾಗಾದ್ರೆ ಅಲ್ಲಿ ಶುದ್ಧೋಪಯೋಗ ರೂಪದ ಮುನಿ ಧರ್ಮದ ಅಂಗೀಕಾರ ಮಾಡಿರೋ ವೇಳೆದೊಳಗ ಅಶುದ್ಧಿ ಎಲ್ಲಿದೆ ರೀ? ಅಶುದ್ಧಿ ಎಲ್ಲಿದೆ? ಅಶುದ್ಧಿ ಅವರ ಪರ್ಯಾಯದೊಳಗ ಪರ್ಯಾಯದ ಯೋಗ್ಯತೆಯಿಂದ ಇದೆ. ಮತ್ತು ಅವರ ಜ್ಞಾನದೊಳಗ ಶುದ್ಧ ಸ್ವಭಾವದನ ನಿರಂತರ ಏನಿದೆ ರೀ? ಅವಲಂಬನೆ ಇದೆ. ತಿಳಿತಾ ಇದೆನಾ? ಅದಕ್ಕೆ ದುಗ್ಧಾರಿ ಅಂತ ಹೇಳಿದ್ರು. 2 ಪ್ರಕಾರದ ಧಾರೆಗಳನ್ನು ಒಳಗೊಂಡಿರುವಂಥವ್ರು. 2 ಪ್ರಕಾರ ಇದ್ರೂ ಕೂಡ ಇನ್ನು 2 ಪ್ರಕಾರ ಯಾವುದಿದೆ? ಒಂದಿದೆ ಶುದ್ಧ ಸ್ವಭಾವದ ಅಖಂಡ ಮಹಿಮೆ. ಆ ಮಹಿಮೆಯ ಬಲದಿಂದ ಆ ಶುದ್ಧ ಸ್ವಭಾವದ ಅನುಭವ ಮಧ್ಯದೊಳಗೆ ಆಗ್ತಾ ಇದೆ. ಖಂಡಿತ ಆಗ್ತಾ ಇದೆ. ಸ್ವಲ್ಪ ತುಂಡಾಗ್ತಾ ಇದೆ. ಏನು ತುಂಡಾಗ್ತಾ ಇದೆ? ಆ ಶುದ್ಧ ಸ್ವಭಾವದ ಮಹಿಮೆಯ ಫಲಸ್ವರೂಪವಾಗಿ ಯಾವ ನಿರಾಕುಲ ಶಾಂತಿಯ ಅನುಭವ ಆಗಬೇಕೋ ಅದು ಖಂಡ ಆಗ್ತಾ ಇದೆ. ಆದರೆ ಆ ಖಂಡ ಆಗಿರೋ ವೇಳೆದೊಳಗೆ ಮಹಿಮೆ ಅದರದ್ದೇ ಇದೆ. ಅದರ ಹೆಸರು ಸಂಜ್ವಲನದ ಅಶುದ್ಧಿ. ಮಹಿಮೆ ಅದರದ್ದು ಇರೋದ ಮತ್ತು ಅನುಭವ ಅದರದ್ದು ಇರೋದ, ಇದರಲ್ಲಿ ವ್ಯತ್ಯಾಸ ಇದೆ. ಅದರದ ಮಹಿಮೆ ಇರೋದು ಅದೇನಿದೆ? ಸಂಜ್ವಲನದ ಅಶುದ್ಧಿ ಇದೆ. ಮತ್ತು ಅದರದ ಅನುಭವ ಆಗೋದೇನಿದೆ? ಅದು ಶುದ್ಧೋಪಯೋಗ ರೂಪ ಮುನಿಧರ್ಮ. ಅದರದ ಪ್ರತ್ಯಕ್ಷ ಅನುಭವ ಬೇರೆ ಇದೆ, ಮಹಿಮಾ ಬೇರೆ ಇದೆ.
ಅನುಭವ ಆಗಲಿಲ್ಲ ಅಂತಂದ್ರೆ ಆ ಮಹಿಮಕ್ಕೆ ಏನೂ ಅರ್ಥ ಇಲ್ರಿ, ಅದು ಸುಳ್ಳು ಇದೆ ರೀ, ಒಟ್ಟು ಇದೆ ರೀ. ನಮಗೆ ಅನುಭವದ ಸಲುವಾಗಿ ಉದ್ಯಮ ನಾವು ಮಾಡಲಿಲ್ಲ ಅಂತಂದ್ರೆ ನಮಗೇನು ಶಾಸ್ತ್ರ ತಿಳಿತಾ ಇದೆ ಅದೆಲ್ಲವೂ ಅಸತ್ಯ ಸಿದ್ಧ ಆಗ್ತಿದೆ. ಯಾಕೆ? ಇದು ಬಹಿರ್ಮುಖ ವಿಷಯ ಇದೆ ರೀ. ಅವರಿಗೇನಿದೆ ಅಂತರ್ಮುಖತೆಯಿಂದ ಮಹಿಮಾ ಬರ್ತಾ ಇದೆ ಅಂಥೇಳಿ ಅದು ಜಲದ ಮೇಲಿನ ರೇಖೆ ಇದೆ. ರೇಖೆ ಇದೆ, ಅದರ ರೇಖೆ ಕಾಣಿಸ್ತಾನೇ ಇಲ್ಲ. ಅದೇ ಪ್ರಕಾರ ಅವರಿಗೆ ಮಹಿಮೆ ಇದೆ, ಆದ್ರೆ ಆ ಮಹಿಮೆ ಹೊರಗೆ ನಿಂತು ನಡೆದಿಲ್ಲ, ಅಂತರ್ಮುಖತೆಯಿಂದ ಇದ್ದ ಕಾರಣ ಅದರ ಫಲ ನಿರಂತರ ಪ್ರಾಪ್ತ ಆಗ್ತಾ ಇದೆ. ಅದಕ್ಕೆ ಫಲನೂ ನಾನೇ, ಭುಂಜಕ ನಾನೇ ಅಂತ ಹೇಳಿದ್ರೆ, ಭುಂಜಕ ಅಂತಂದ್ರೆ ಪ್ರತ್ಯಕ್ಷ ಅನುಭವ, ಭೋಗಿಸುವಂಥ ಅನುಭವ ಮಾಡುವಂಥ. ಮತ್ತು ಫಲ ಏನಿದೆ? ಫಲ ಏನಿದೆ ರೀ? ಫಲ ಏನಿದೆ? ಅದು ಶುದ್ಧ ಭಾವ ಇದೆ. ಭುಂಜನ ಅರ್ಥಾತ್ ಅನುಭವ ಏನಿದೆ ಅದು ಅದರಿಂದ ಭಿನ್ನ ಇದೆ ರೀ. ಮಹಿಮೆಯ ಫಲ ಏನಿದೆ ಅದು ಅನುಭವವೇ ಆಗಬೇಕಾದಂತ. ಈ ಪ್ರಕಾರ ಮುನಿ ಜೀವನದೊಳಗಿರ್ತಿದೆ. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟ ಇದೆ. ವ್ಯವಹಾರದಿಂದ ಕಥನ ಆಗ್ತಿದೆ ರೀ. ಇನ್ನೂ ಒಂದು ಮಾತು ಇಲ್ಲಿ ಈ ಸನ್ನಿವೇಶದೊಳಗೆ ಮತ್ತು ಈ ಕ್ಷೇತ್ರದೊಳಗೆ ಮತ್ತು ಈ ಸಂಯೋಗದೊಳಗೆ ಹೇಳಬೇಕಾದದ್ದು ಏನ ಅಂತಂದ್ರೆ, ವ್ಯವಹಾರಕ್ಕೆ ಇಳಿಬೇಕಾದಂಥ ಪ್ರಮೇಯ ಇಲ್ಲಿಲ್ಲ. ಇದೇನ್ರಿ? ವ್ಯವಹಾರಕ್ಕೆ ಇಳಿಬೇಕಾದಂಥ ಪ್ರಮೇಯ ಇಲ್ಲಿಲ್ಲ. ಜನ ಸಮೂಹ ಇತ್ತು ಅಂತಂದ್ರೆ ವ್ಯವಹಾರ ಬೇಕಾಗ್ತಿದೆ. ಇಲ್ಲಿ ಸಮೂಹ ಇಲ್ರಿ. ಇಲ್ಲೇನಿದೆ? ಇಲ್ಲಿ ಜಿಜ್ಞಾಸು ಜೀವರುಗಳಂತ ಅರೆ ಅಂಥೇಳನ ಮುನಿರಾಜರ ಅನ್ಯದ ಕಡೆಗೆ ನೋಡುವುದೇ ಇಲ್ಲ. ಅವು ಎಷ್ಟೇ ವಿಲಕ್ಷಣ ಜ್ಞಾನಿ ಇರಲಿ ಅಥವಾ ಸಜ್ಜನ ಇರಲಿ, ನಿಷ್ಠೆಯುಳ್ಳ ಇರಲಿ, ಯಾವ ಜೀವದ ಕಡೆಗೆ ಅವರದ ದೃಷ್ಟಿ ಇರುವುದನ್ನು ಇಲ್ಲ. ಒಂದು ವೇಳೆಗೆ ಇತ್ತು ಅಂತಂದ್ರೆ ಅದು ಶುಭೋಪಯೋಗ ಇದೆ. ಅದು 6ನೇ ಗುಣಸ್ಥಾನ ಇದೆ. ತಿಳಿತೇನ್ರಿ? 6ನೇ ಗುಣಸ್ಥಾನ ಕೂಡ ಅಧ್ಯಾತ್ಮ ಪದ್ಧತಿಯ ಕಥನದೊಳಗ ಅನ್ಯದ ಗ್ರಹಣ ಮಾಡುವುದನ್ನು ಇರ್ರಿ. ತಿಳಿತೇನ್ರಿ? ಹೆಚ್ಚಿಗೆ ಚರ್ಚೆ ಬೇಡ. ಅನ್ಯದ ಗ್ರಹಣ ಮಾಡುವುದೇ ಇಲ್ಲ 6ನೇ ಗುಣಸ್ಥಾನ ಕೂಡ. ಮಾಡಿತು ಅಂತಂದ್ರೆ 7ನೇ ಗುಣಸ್ಥಾನಕ್ಕೆ ಯಾಕೆ ಹೋಗೋದ್ರಿ? ಹೋಗೋದು ಸಾಧ್ಯ ಇಲ್ಲ. ನಡೀರಿ. ನಿಮಿತ್ತ ಕಾರಣವು ಕುಂಭಾರ, ಚಕ್ರ, ದಂಡ ಇತ್ಯಾದಿಗಳಿವೆ. ಹಾಗೆಯೇ ಜೀವದ್ರವ್ಯವು ಅಶುದ್ಧ ಪರಿಣಾಮ ಎಂದರೆ ಮೋಹರಾಗ ದ್ವೇಷ ರೂಪವಾಗಿ ಪರಿಣಮಿಸುತ್ತದೆ. ಅದರ ಉಪಾದಾನ ಕಾರಣವು ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತವಾದ ವಿಭಾವ ರೂಪ ಅಶುದ್ಧ ಪರಿಣಮನ ಶಕ್ತಿಯೂ ಇದೆ. ಏನಿದೆ ರೀ? ಪರಿಣಮನ ಶಕ್ತಿ. ಪರಿಣಮನಕ್ಕೆ ಕಾರಣ ಆಗುವಂತಹ ಶಕ್ತಿ ಬೇರೆ, ಪರಿಣಮನ ಶಕ್ತಿ ಬೇರೆ. ಇಷ್ಟು ಇವತ್ತು ವಿಶೇಷವಾಗಿ ಲಕ್ಷ್ಯದೊಳಗೆ ತಗೊಳ್ಳೋದು. ಹಾ, ಯೋಗ್ಯತಾ ತತ್ಸಮಯಕ್ಕೆ ಯೋಗ್ಯತಾ ಅಂದ್ರೆ ಅದು ಪರ್ಯಾಯದ್ದಾಯ್ತು. ಪರ್ಯಾಯದ್ದಾಯ್ತು. ಆದ್ರೆ ಅಖಂಡ ದ್ರವ್ಯ ಪರಿಣಮನ ಮಾಡ್ತಾ ಇದೆಯಲ್ಲ, ದ್ರವ್ಯ ಅಖಂಡ ಪರಿಣಮನ ಮಾಡ್ತಾ ಇದೆಯಲ್ಲ, ಇಲ್ಲಿ ದ್ರವ್ಯದ ಹೇಳೋದಿದೆ. ದ್ರವ್ಯದ ಹೇಳೋದಿದೆ ರೀ. ಶಕ್ತಿ ಪರಿಣಮನ ದ್ರವ್ಯದ ಆಗ್ತಾ ಇದೆ. ಅಶುದ್ಧ ಪರಿಣಾಮಗಳ ಪರ್ಯಾಯ ರೂಪವಾಗಿ ದ್ರವ್ಯ ಪರಿಣಮನ ಮಾಡುತ್ತಿದ್ದೀರಿ. ಅದು ಮೇಲಿನ ವಾಕ್ಯ ಮರಿತಕ್ಕಂಥಲ್ಲ. ಅಶುದ್ಧ ಅರ್ಥಾತ್ ಮೋಹ ರಾಗ ದ್ವೇಷ ರೂಪ ಪರಿಣಾಮಗಳ ಪರ್ಯಾಯ ರೂಪವಾಗಿ ದ್ರವ್ಯ ಪರಿಣಮನ ಮಾಡ್ತಿದೆ. ತತ್ಸಮಯಕ್ಕೆ ಯೋಗ್ಯತಾ ಅಂದ್ರೆ ಅದು ಬರೀ ಆ ಒಂದು ಸಮಯಕ್ಕೆ ಆಯ್ತಾರೆ. ಆದ್ರೆ ಆ ಒಂದು ಸಮಯ ದ್ರವ್ಯದ ಅಖಂಡ ಪರಿಣಮನದಿಂದ ಬೇರೆ ಇಲ್ಲರಲ್ಲ. ಎಷ್ಟು ಸೂಕ್ಷ್ಮ ಇದೆ ರೀ, ಎಷ್ಟು ಸೂಕ್ಷ್ಮ ಇರುವಳದು. ಸೂಕ್ಷ್ಮ ಯಾಕ ಅಂತಂದ್ರ ನಮ್ಮ ಜ್ಞಾನ ಸ್ಥೂಲ ಇದೆ, ಅದಕ್ಕೆ ಸೂಕ್ಷ್ಮ ಅನ್ನೋದ. ನಿಜವಾಗಿ ಅವರ ಕಥನ ಅತ್ಯಂತ ಸರಳ ಮತ್ತು ಸ್ಪಷ್ಟ ಇದೆ. ದ್ರವ್ಯದ ಪರಿಣಮನ ಅಖಂಡ ಇದೆ, ಅಖಂಡ ಇದೆ. ಮತ್ತ ಪರ್ಯಾಯ ಒಂದೊಂದು ಸಮಯದ್ದು ಉತ್ಪಾದ ವ್ಯಯ ರೂಪ ಅದಾವಲ್ಲ. ಅರೆ ಉತ್ಪಾದ ವ್ಯಯ ಧ್ರುವ ಇವು 3 ದ್ರವ್ಯದ ವಿಭಾಗ ಅದಾವ್ರೆ. ಹೌದೇನಿಲ್ಲ? ಈ 3ರಿಂದ ಬೇರೆಯಾದಂಥ ವಿಭಾಗ ಅದರಲ್ಲಿ ಯಾವುದೂ ಇಲ್ಲ. ಧ್ರುವ ಯಾವುದಿದೆ? ಧ್ರುವ ಪರಿಣಮನ ಇದೆ ಅಖಂಡ.
ತಿಳಿತಾ ಇದೆಯಲ್ಲ. ಮತ್ತು ಉತ್ಪಾದವೇನಿದೆ ಅವು ಖಂಡ ಖಂಡ ಅದಾವ್ರಿ, ಒಂದೊಂದು ಅದಾವು, ಒಂದರದ್ದು ಇನ್ನೊಂದರ ಜೊತೆಗೆ ಸಂಬಂಧ ಇಲ್ಲ. ಆದರೆ ಈ ಪರಿಣಮನದ್ದು ಎಲ್ಲದರ ಜೊತೆಗೇನು ಸಂಬಂಧ ಇದೆ ರೀ, ತಿಳಿತಾ ಇದೆ. ಪರಿಣಮನ ಏನಿದೆ ಅದು ಪ್ರತಿಯೊಂದು ಪರ್ಯಾಯದ ಜೊತೆಗೆ ಸಂಬಂಧ ಇದೆ. ಹಾ, ಅದನ್ನ ಧ್ರುವ ಅಂಥೇಳಿ ಹೇಳಿದ್ರು. ಅದರಲ್ಲೇ ಕೂಡ ಈ ವಿಭಾಗ ಬೇರೆ ಇದೆ ನೋಡ್ತಾ. ಪರಿಣಮನ ಮತ್ತು ಪರಿಣಾಮ ಇವು ಎರಡೂ ಏನದವು? ಪರಿಣಾಮ ತುಂಡದವು. ಪರಿಣಾಮಗಳ ರೂಪದಿಂದ ಪರಿಣಮನ ಮಾಡುವಂಥ ದ್ರವ್ಯ ಅಖಂಡ ಇದೆ, ಅಥವಾ ದ್ರವ್ಯದ ಪರಿಣಮನ ಶಕ್ತಿ, ಪರಿಣಮನ ಕಾರ್ಯ ಅಖಂಡ ಇದೆ. ಹಾಗಾದ್ರೆ ಆ ಪರಿಣಮನದೊಳಗೆ ಒಂದು ಅಂಥದ್ದು ಇದೆ ನೋಡಿ. ಎಲ್ಲಿಯವರೆಗೆ ಸಮ್ಯಕ್ ದರ್ಶನ ಆಗುವುದಿಲ್ಲ, ಆತ್ಮನ ಅನುಭೂತಿ ಆಗುವುದಿಲ್ಲ, ಅಲ್ಲಿಯವರೆಗಂತೂ ಪರಿಣಮನ ಇದನ್ನ ಇದೆ. ಯಾಗಿದೆ? ಅಶುದ್ಧ ವಿಭಾವ ರೂಪದಿಂದ ಪರಿಣಮನ ದ್ರವ್ಯವೇ ಮಾಡ್ತಾ ಇದೆ. ಆದ್ರೆ ಅದು ದ್ರವ್ಯದ ತ್ರಿಕಾಲಿ ಸ್ವಭಾವ ಅಲ್ಲ, ಶಕ್ತಿ ಅಲ್ಲ ಅಂಥೇಳಿ ಆ ಪರಿಣಮನ ಬಿಟ್ಟು ಹೋಗಿ ಶುದ್ಧ ಪರಿಣಮನ ಆರಂಭ ಆಗ್ತಿದೆ. ಪರ್ಯಾಯಗಳಂತೂ ಶುದ್ಧ ಮತ್ತು ಅಶುದ್ಧ, ಇಲ್ಲಿ ನಮಗೆ ತಿಳ್ಕೊಳ್ಳುವ ಸಲುವಾಗಿ ಶುದ್ಧ ಮತ್ತು ಅಶುದ್ಧ ಈ ಎರಡು ಪರಿಣಾಮಗಳಲ್ಲಿ ಖಂಡ ಇದೆ ರೀ, ಹೌದೇನಿಲ್ಲ? ಒಂದರದ್ದು ಇನ್ನೊಂದರೊಳಗೆ ಯಾವುದೇ ಪ್ರಕಾರದಿಂದ ಪ್ರಭಾವ ಇಲ್ಲ, ಅದರದ ಅಂಶ ಉಳಿದಿದೆ ಹೀಗೆ ಮಾತಿಲ್ಲ. ಯಾವುದೇ ಇದೆ ಅದು ಶುದ್ಧ ಇದೆ, ಒಂದು ಸಮಯದ ಪರಿಣಾಮ. ಮತ್ತು ಅದಕ್ಕಿಂತ ಮುಂಚೆ ಯಾವುದಿತ್ತು ಅದು ಸಂಪೂರ್ಣ ಅಶುದ್ಧ ಇತ್ತು ರೀ. ಎಲ್ಲಿಯವರೆಗೆ ಆತ್ಮನ ಅನುಭೂತಿ ಇಲ್ಲ ಅಲ್ಲಿಯವರೆಗೆ ಆ ಒಂದು ಸಮಯದ ಪರಿಣಾಮ ಪೂರ್ಣ ಅಶುದ್ಧ, ಮತ್ತು ಮರು ಸಮಯದೊಳಗೆ ಪರಿಣಾಮ ಶುದ್ಧ. ಹಾಗಾದ್ರೆ ಇವು ಎರಡೂ ಹೇಗದವು? ಭಿನ್ನ ಆದವ್ರಿ, ಒಂದರಿಂದ ಇನ್ನೊಂದ ಸಂಬಂಧ ರಹಿತ ಅಂಚಳಿನ ಅದನ್ನ ಪ್ರಾಗ್ ಭಾವ, ಪ್ರಧ್ವಂಸ ಭಾವ, ಅಭಾವ ಇದೆ ರೀ ಅದರಲ್ಲಿ. ಪ್ರಾಕ್ ಅಭಾವ, ಪ್ರಾಕ್ ಹಿಂದಿಂದೇನು ಆಗಿದೆ ಅದರದ್ದು ಈ ವರ್ತಮಾನದೊಳಗೆ ಅಭಾವ ಇದೆ. ಆದರೆ ಹಿಂದಿನ ಜೊತೆಗೇನು ಈ ವರ್ತಮಾನದ ಜೊತೆಗೇನು ಆ ಪರಿಣಮನ ಶಕ್ತಿ ಏನಿದೆಯಲ್ಲ ದ್ರವ್ಯದ, ಅದು ಅಖಂಡ ಇದೇನಿಲ್ರಿ, ಅದು ಅಖಂಡ ಇದೆ ನೋಡ್ರಿ. ಆ ಪರಿಣಮನ ಶಕ್ತಿಯೊಳಗ ವಿಭಾವ ರೂಪದ ಪರಿಣಾಮಗಳ ಆಗುವಂಥದ್ದ ಸಾಮರ್ಥ್ಯ ಇದೆ. ಪರ್ಯಾಯ ಸ್ವಯಮೇವ ತನ್ನ ಷಟ್ಕಾರಕದಿಂದ ಅಶುದ್ಧ ಆಗಿದೆ. ಆದ್ರೆ ಆ ಪರ್ಯಾಯ ಸ್ವಯಂ ತನ್ನ ಷಟ್ಕಾರಕದಿಂದ ಅಶುದ್ಧ ಆದ್ರೂ ಕೂಡ ಅದು ದ್ರವ್ಯದ ಆ ವರ್ತಮಾನ ವಿಭಾಗ ಇದೆ. ವರ್ತಮಾನ ವಿಭಾಗ ಇದ್ರೂ ಕೂಡ ಅದರ ಅಖಂಡತೆ ಇದೆ. ಪರಿಣಮನದ ಅಖಂಡತೆ ಇದೆ. ಅದು ಯಾರ್ದಿದೆ? ಪರ್ಯಾಯದ ದ್ರವ್ಯದ ಪ್ರಭು. ಯಾವ ಪ್ರಕಾರ ಈಗ ಅಶುದ್ಧ ಮತ್ತು ಶುದ್ಧದೊಳಗೆ ಸಂಬಂಧ ರಹಿತತೆ ಹೇಳ್ತಾರ, ಅದೇ ಪ್ರಕಾರ ಅಶುದ್ಧದೊಳಗನು ಶುದ್ಧದೊಳಗನು ಸಂಬಂಧ ರಹಿತನೇ ಇದೆ. ಯಾವುದರಲ್ಲೇ? ಪರಿಣಾಮಗಳಲ್ಲಿ. ಪರಿಣಮನದ್ದ ಆ ಅಶುದ್ಧದ ಜೊತೆಗೆ ಶುದ್ಧದ ಜೊತೆಗೆ ಎಲ್ಲದರ ಜೊತೆಗೆ ಅಖಂಡತೆ ಇದೆ. ಆದ್ರೆ ಅಖಂಡತೆ ಅದರದ್ದು ಹೀಗಿದೆ ಅಲ್ಲ, ಒಂದು ಸಲ ಆಗಿ ಹೋಯ್ತು ಅಂತಂದ್ರೆ ಅದರದ ಪುನರುಕ್ತಿ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಚಕ್ರ ಅಖಂಡ ಉರುಳ್ತಾ ಇದೆ ರೀ. ಚಕ್ರ ಅಖಂಡ ಉರುಳ್ತಾ ಇರುವುದೊಳಗ ಅದರದ ಪುನಃ ಹಿಂದೆ ಬರುವ ಅಥವಾ ಹಿಂದಿಂದ ಅದರಲ್ಲಿ ಕಂಡು ಬರುವ ಸಾಧ್ಯತೆನೇ ಇಲ್ಲ. ಹಾಗಾದ್ರೆ ಒಮ್ಮೆ ವಿಭಾವ ಪರಿಣಮನ ಮುಗಿದು ಹೋಯ್ತು ಅಂತಂದ್ರೆ ಮತ್ತೆ ಪುನಃ ಅದ ಮರುಕಳಿಸುವುದಿಲ್ಲ. ಒಂದು ಸಲ ಶುದ್ಧ ಪರಿಣಮನ ಆರಂಭ ಆಯಿತು, ಅದು ದ್ರವ್ಯದ್ದು ಇದೆ ರೀ. ಅದಕ್ಕೆ ಅಂಚಳೆನ ಅದಕ್ಕೆ ದೃಷ್ಟಾಂತ ಕೊಟ್ಟರು. ಏನ? ಕೆಲವು ವಿಭಾಗದೊಳಗ ಚಿತ್ರಿಸಲಾಗಿದೆ ಬಿದಿರನ್ನ, ಮತ್ತು ಅದೆಷ್ಟೋ ಮುಂದಿಂದ ಏನಿದೆ ಅದ ಹಾಗೆ ಇದೆ ತನ್ನ ರೂಪದಿಂದ, ಅರ್ಥಾತ್ ಅದರ ಮೇಲೆ ಯಾವ ಚಿತ್ರವನ್ನು ಬಿಡಿಸಲಾಗಿಲ್ಲ. ಅದೇ ಪ್ರಕಾರ ಇಲ್ಲಿ ಕರ್ಮದ ಚಿತ್ರ ಇದೆ, ಆ ಪ್ರಕಾರ ಆಗುವಂಥದ್ದು ಜೀವದ್ದನ ಸ್ವಭಾವ ಇದೆ. ಜೀವದ್ದನ ಸ್ವಭಾವ, ಅದರ ಪರಿಣಮನ ಸ್ವಭಾವ ಇದೆ. ಇನ್ನೊಂದು ಮಾತು ಏನು ಹೇಳಿತು? ಪರಿಣಮನ ಸ್ವಭಾವ ಬೇರೆ, ಪರಿಣಮನಕ್ಕೆ ಕಾರಣ ಆಗುವ ಸ್ವಭಾವ ಬೇರೆ. ಆ ಪರಿಣಮನಕ್ಕೆ ಕಾರಣ ಆಗುವ ಸ್ವಭಾವ ಇದೆ ಅಲ್ಲ, ಅದನ್ನ ಏನು ಹೇಳಿದ್ರು? ಎಂಥ ಪರಿಣಮನಕ್ಕೆ ಕಾರಣ ಆಗೋದ? ಶುದ್ಧ ಪರಿಣಮನಕ್ಕೆ, ಶುದ್ಧ ಕಾರ್ಯಕ್ಕೆ.
ಅಂಥೇಳಿ ಅದಕ್ಕೆ ಕಾರಣ ಶುದ್ಧ ಪರ್ಯಾಯ. ಅದೇನಿದೆ ಅದು ದ್ರವ್ಯದೊಳಗೆ ತ್ರಿಕಾಲಿದೆ. ನಿಮ್ಮಲ್ಲೇ ಕಾರ್ಯ ಆಗಲೇಬೇಕಾದ್ರೆ ಬಿಡ್ಲಿ, ಅದು ತ್ರಿಕಾಲ ಇದೆ. ಮತ್ತು ಇದು ಯಾವುದು ಕಾರ್ಯ ಆಗ್ತಾ ಇದೆಯಲ್ಲ, ಇದು ಈ ಸಮಯಕ್ಕೆ ಸಂಬಂಧಿಸಿದ ಹಾಗೆ ದ್ರವ್ಯದ್ದೇ ಪರಿಣಮನ ಶಕ್ತಿ ಇದೆ. ಶುದ್ಧ ಪರ್ಯಾಯಕ್ಕೆ ಕಾರಣ ಆಗುವಂಥ ಯಾವ ಶಕ್ತಿ ಇದೆಯೋ ಅದು ತ್ರಿಕಾಲ ಇದೆ. ಶುದ್ಧ ಪರ್ಯಾಯ ಹೊರಡದೇ ಇದ್ರೂ ಅನಾದಿ ಅನಂತ ಶುದ್ಧ ಪರ್ಯಾಯ ಹೊರಡದೇ ಇರುವಂಥ ಭವ್ಯ ಜೀವರುಗಳು ಅದಾರೆ. ಅಭವ್ಯರ್ದಂತೂ ಹೊರಡೋದನ್ನೇ ಇಲ್ಲ. ಆದರೆ ಭವ್ಯ ಜೀವರುಗಳು ಕೂಡ ಅನಾದಿ ಅನಂತ ಎಂದೂ ಶುದ್ಧ ಪರ್ಯಾಯ ಬರೋದನ್ನೇ ಇಲ್ಲ. ಆದರೆ ಅವರಲ್ಲೇ ಕೂಡ ಏನಿದೆ ರೀ, ಆ ಶುದ್ಧ ಪರ್ಯಾಯಕ್ಕೆ ಕಾರಣ ಆಗುವಂಥ ಶಕ್ತಿ ಆ ಜೀವದ್ರವ್ಯದೊಳಗೆ ಇದೆ. ತಿಳಿತು ಅಂದುಕೊಳ್ತೇನೆ. ಬಹಳ ವಿಷಯ ಆಯ್ತು ರೀ. ವಿಷಯ ಹೆಚ್ಚಾಗಲಿಲ್ಲ, ಅದರ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿಪಾದನೆ ಅಧಿಕ. नडेल ಏನು ಹೇಳಿದ್ರು असं कथन पण येते ना शास्त्रामध्ये काय अनंत गुणांमध्ये एकही गुण नाही की जो विभाव परिणाम करेल असं म्हणतात. हां अंद्रನ अनंत गुण अर्थात त्रिकाली ಇರುವಂತವ ತಾಯಿ. ಅನಂತ ಗುಣ ಅರ್ಥಾತ್ ತ್ರಿಕಾಲಿ. ಈಗ ನೀವು ಪ್ರವಚನ ಸಾರದ ಒಂದು ಸ್ವಲ್ಪ ಅವಲೋಕನೆ ಮಾಡಿದರೆ, ಅಭ್ಯಾಸ ಮಾಡಿದರೆ ಅಲ್ಲಿ ಬರ್ತಿದೆಯಲ್ಲ ಊರ್ಧ್ವ ಪ್ರಚಯ ಒಂದು ಇದೆ. ಇನ್ನೊಂದು ಏನಿದೆ ನೋಡ್ರಿ, ಕ್ರಮಬದ್ಧ ಪರ್ಯಾಯದೊಳಗೆ ಬಂದದ್ದೇ ಇದೆ. ಒಂದ ಸಹವರ್ತಿ ಇರುವ ವೇಳೆಯದೊಳಗೆ ಅದರದ ಏನು ಇದೆಯೋ ಒಂದು ಇನ್ನೊಂದರ ಜೊತೆಗೆ ನಿನ್ನೆ ಸ್ವಲ್ಪ ಸ್ಪರ್ಶ ಮಾಡಿದ್ದೇ ಇತ್ತಲ್ಲ, ಒಂದು ಇನ್ನೊಂದು ರೂಪ ಆಗುವುದಿಲ್ಲ ಅನ್ನೋದಿದು ಸಹವರ್ತಿ ಗುಣಗಳದ. ಇನ್ನು ಕ್ರಮವರ್ತಿ ಏನದವು ಅವು ಒಂದು ಇನ್ನೊಂದು ರೂಪ ಆಗುವುದಿಲ್ಲ. ಆದ್ರೆ ಅವುಗಳದ್ದೇನು ರೂಪ ಇದೆ ಅದಕ್ಕೊಂದು ಕಾರಣ ದ್ರವ್ಯದೊಳಗೆ ಇದೆಯಲ್ಲ. ದ್ರವ್ಯದೊಳಗೆ ಅದಕ್ಕೆ ಗುಣ ಅನ್ರಿ, ಶಕ್ತಿ ಅನ್ರಿ, ಧರ್ಮ ಅನ್ರಿ. ಆ ಧರ್ಮ ಗುಣ ಅಥವಾ ಶಕ್ತಿ ಏನಿದೆ ಅದು ತ್ರಿಕಾಲ ಏಕರೂಪದಿಂದ ಪರ್ಯಾಯಗಳಿಗೆ ಕಾರಣ ಆಗ್ತಾವ. ಕೆಲವ ತ್ರಿಕಾಲ ತನಗೆ ಅನುಕೂಲ ಇರುವಂಥ ಶಕ್ತಿ ಇರ್ತಿದೆ. ಯಾವಾಗ ಪರ್ಯಾಯದೊಳಗಂಥದ ಯೋಗ್ಯತೆ ಬರ್ತಿದೆಯೋ ಆವಾಗ ಅದಕ್ಕೆ ಕಾರಣ ಆಗ್ತಿದೆ. ಇನ್ನು ಯಾವಾಗ ತನಗೆ ಪ್ರತಿಕೂಲ ಇದೆ ಅಂಥ ಪರ್ಯಾಯ ಪರಿಣಾಮ ಆಗ್ತವೆ, ಅದಕ್ಕೆ ಕೂಡ ಕಾರಣ ಆಗುವಂಥದ್ದು ಶಕ್ತಿ ಇದೆ. ಅದು ಪರಿಣಾಮನದೊಳಗೆ ಇದೆ, ಅದು ದ್ರವ್ಯದೊಳಗೆ ಇಲ್ಲ. ಯಾವುದೇ ಗುಣದೊಳಗೆ ಇಲ್ಲ. ದ್ರವ್ಯ ಅಂದರೆ ಗುಣಗಳ ಸಮೂಹನ ಇದೆ. ವಿಭಾವಕ್ಕೆ ಕಾರಣ ಆಗುವಂಥ ಶಕ್ತಿ ಯಾವ ಗುಣದೊಳಗೆ ಇಲ್ಲ, ಅರ್ಥಾತ್ ಅಂಥ ಶಕ್ತಿ ದ್ರವ್ಯದೊಳಗೆ ಇಲ್ಲವೇ ಇಲ್ಲ. ಇದೇನು ಹೇಳಿದ್ರು ಇದು ತ್ರಿಕಾಲಿ ಶಕ್ತಿಯ ಮಾತಿದೆ. नाहीतर मग द्रव्य शुद्ध होऊ शकतच नाही असं असेल तर. ಹಾಂ, ಹಾಗಿದ್ರೆ ಶುದ್ಧ ಆಗೋದನ್ನ ಸಾಧ್ಯ ಇಲ್ಲ. ನೋಡ್ರಿ, ತ್ರಿಕಾಲಿ ಶಕ್ತಿ ಬೇರೆ, ಪರಿಣಮನದೊಳಗಿನ ಶಕ್ತಿ ಬೇರೆ. ಅದು ದ್ರವ್ಯದ್ದನೇ ಇದೆ. ಪರಿಣಮನದೊಳಗಿನ ಶಕ್ತಿಯ ಕಾರಣದಿಂದನ ಜೀವದಲ್ಲಿ ಅಶುದ್ಧ ಭಾವ ಆಗ್ತವ್ರೆ. ಮತ್ತು ತ್ರಿಕಾಲಿ ಶಕ್ತಿಯ ಕಾರಣದಿಂದನ ದ್ರವ್ಯದಲ್ಲಿ ಶುದ್ಧ ಭಾವಗಳ ಆಗ್ತವೆ. ಇಷ್ಟು ವಿಭಾಗ ಇದೆ. ಎಲ್ಲ ಪ್ರೇರಕ ನಿಮಿತ್ತ, ಉದಾಸೀನ ನಿಮಿತ್ತ ಯಾವುದೇ ಇದ್ರೂ ಕೂಡ ನಿಮಿತ್ತದ ಅರ್ಥ ಅಕರ್ತ, ನಿಮಿತ್ತದ ಅರ್ಥ ಸಂಯೋಗ, ನಿಮಿತ್ತದ ಅರ್ಥ ಧರ್ಮ ದ್ರವ್ಯದ ಹಾಗೆ ಸ್ವಯಂ ಗಮನ ಮಾಡುವಂಥ ಜೀವದ್ರವ್ಯಗಳಿಗೆ ಆ ಗಮನದ ಕಾರ್ಯದಲ್ಲಿ ಯಾವುದು ನಿಮಿತ್ತ ಆಗ್ತಿದೆಯೋ ಅದನ್ನು ಧರ್ಮದ್ರವ್ಯ. ಮೂಲ ಶಬ್ದ ಏನಿದೆ, ಸ್ವಯಂ ಗಮನ ಮಾಡುವಂಥ ಶಕ್ತಿ ಯಾರ್ದಿದೆ, ಕಾರ್ಯ ಯಾರು ಮಾಡ್ತಾ ಇದ್ದಾರೆ, ಸ್ವಯಂ. ಮತ್ತು ಗಮನಪೂರ್ವಕ ಸ್ವಯಂ ಸ್ಥಿರ ಆಗ್ತವ್ರೆ. ಪ್ರೇರಕ ಇರುವ ವೇಳೆದೊಳಗನು ಉದಾಸೀನ ಇದೆ. ಅರೆ ಮಾತು ಹೀಗಿದೆ, ಉದಾಸೀನ ಪ್ರೇರಕದ ಭೇದ ನಿಜವಾಗೇನೇ ಇಲ್ಲ. ಆದರೆ ಇವನಿಗೆ ತಿಳಿತಾನೇ ಇಲ್ಲ ಅಂಥೇಳಿ ಮತ್ತೆ ಭೇದ ಮಾಡಿ ತಿಳಿಸಿದ್ದಾರೆ. ಭಿನ್ನ ಇರೋದ್ರೊಳಗೆ ಭೇದ ಏನು ಮಾಡುವುದಿದೆ, ಅಕರ್ತೃ ಇರುವುದರೊಳಗೆ ಭೇದ ಏನು ಮಾಡುವುದಿದೆ. ಉದಾಸೀನನ ಇದೆ, ಪ್ರೇರಕ ಕೂಡ. ನೋಡ್ರಿ, ಒಬ್ಬ ವಿದ್ಯಾರ್ಥಿ ತನ್ನದೇ ಆದಂಥ ಅವನಿಗೆ ಆಟದೊಳಗೆ ಅಭಿರುಚಿ ಇರ್ತಿದೆ. ಕ್ರಿಕೆಟ್ ಇರಲಿ ಯಾವುದೋ ಇರಲಿ,
ಆಟದೊಳಗೆ ಅಭಿರುಚಿ ಇದೆ, ಅವ ಪಾಠಕ್ಕೆ ಕೂತಿದ್ದಾನೆ, ಆ ಗುರು ಪ್ರೇರಕ ನಿಮಿತ್ತ ಎಲ್ಲಿ ಅದನ್ರಿ ಅವ ಬರೇ ಅದರದೇ ವಿಚಾರದೊಳಗದ. ಅವೆಲ್ಲಿ ಪ್ರೇರಕ ನಿಮಿತ್ತ ಯಾವಾಗ ಆ ಗುರುವಿನ ಪಾಠದ ಕಡೆಗೆ ಯಾವಾಗ ಈ ವಿದ್ಯಾರ್ಥಿ ಗಮನ ಇಟ್ಟು ಕಲ್ಕೊಳ್ತಾನೋ ಆ ವೇಳೆದೊಳಗೆ ಪ್ರೇರಕ. ಉದಾಸೀನ ನಿಮಿತ್ತಕ್ಕೆ ಪ್ರಕಾಶಾದಿಗಳನ್ನ ಹೇಳಿದರ್ರಿ. ಪ್ರಕಾಶರೇ ಏನ್ ಮಾಡ್ತಿದೆ ಮತ್ತು ಗುರುರೇ ಏನ್ ಮಾಡ್ತಾರ್ರಿ. ಇವನಿಗೆ ಕಲಿಯೋದೇ ಇರಲಿಲ್ಲ, ಇವ ಅಭ್ಯಾಸ ಅದರ ಕಡೆಗೆ ಏಕಾಗ್ರ ಆಗಲಿಲ್ಲ ಅಂತಂದ್ರೆ ಯಾವುದೂ ಏನೂ ಮಾಡುವುದಿಲ್ಲ. ನಿಮಿತ್ತ ಇದೆ. ನಿಮಿತ್ತದ ಪರಿಭಾಷೆ ಏನಿದೆ, ಇಲ್ಲಿಯ ಪ್ರಕಾರ ಸಂಯೋಗ ಮತ್ತು ಧರ್ಮ ದ್ರವ್ಯದ ಹಾಗೆ ಅಥವಾ ಅಕರ್ತ ನಿಮಿತ್ತ ಏನೂ ಮಾಡುವುದಿಲ್ಲ. ಇಲ್ಲಿ ನಿಮಿತ್ತದ ವ್ಯಾಖ್ಯಾ ಮಾಡಿದರು, ಸಂಯೋಗ ರೂಪದಿಂದ ಅನ್ಯ ದ್ರವ್ಯ ಇರು ವೇಳೆದೊಳಗೆ. ಬಹಳ ಅದ್ಭುತ ವ್ಯಾಖ್ಯಾ ಮಾಡಿದ್ದಾರೆ. ಅನ್ಯ ದ್ರವ್ಯ ಸಂಯೋಗ ರೂಪದಿಂದ ಒಂದು ಬೇರೆ ದ್ರವ್ಯ ಇದೆ, ಅದರ ಸಂಯೋಗದಿಂದ ಇನ್ನೊಂದು ದ್ರವ್ಯದೊಳಗೆ ಏನು ಕಾರ್ಯ ಆಯಿತು, ಆ ಕಾರ್ಯ ಅದೇ ದ್ರವ್ಯದಿಂದ ಆಗಿದೆ. ಹಾಗಾದ್ರೆ ಈ ಅನ್ಯ ದ್ರವ್ಯದೊಳಗ ಆ ಸಂಯೋಗದ ಏನು ಆದದ್ದ ನಮಗೆ ಬರುವುದಿಲ್ಲ, ಕಂಡು ಬರುವುದಿಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾಗ್ತಿದೆ. ನಿನ್ನೆ ಹೇಳಿದ್ದಿರ್ತಲ್ಲ, ರೊಟ್ಟಿ ಮಾಡ್ತಾ ಇರೋ ವೇಳೆದೊಳಗ ಆ ಹಿಟ್ಟು ತಾನೇ ಅಗಲಾಗ್ತಾ ಇದೆಯೋ ಅಥವಾ ಇಲ್ಲ. ಸಂಯೋಗ ದೃಷ್ಟಿಯಿಂದ ನೋಡಬೇಡ. ಸಂಯೋಗ ಏನು ಮಾಡಿತು, ಕೈ ಏನು ಮಾಡಿತು, ಲಟ್ಟಣಿಕೆ ಏನು ಮಾಡಿತು ಹೇಳಿ. ಲಟ್ಟಣಿಕೆಯ ಪ್ರವೇಶ ಅದರಲ್ಲೇ ಆಗಿದೆಯನ, ಕುಂಬಾರನ ಪ್ರವೇಶ ಮಣ್ಣಿನೊಳಗ ಆಗಿದೆಯನ, ಕಂಡು ಬರುವುದಿಲ್ಲ ಅಂಥೇಳಿ ಏನು ಶಬ್ದ ಪ್ರಯೋಗ ಮಾಡಿದರಲ್ಲ, ಗೋಚರ ಆಗುವುದಿಲ್ಲ ಅಂಥೇಳಿ ಏನು ಶಬ್ದ ಪ್ರಯೋಗ ಮಾಡಿದರಲ್ಲ, ಅದನ್ನು ನೋಡುವ ಸಲುವಾಗಿ ಹೇಳಿದ್ದಾರೆ ನಮಗ. ನೀ ನೋಡು, ಕಾಣಿಸ್ತಿದೆ ನೋಡು, ಹಾಗೆ ಕಾಣಿಸ್ತಿದೆ ನೋಡು ಅಂಥೇಳಿ ಹೇಳಿದ್ದಾರೆ. ಉಪಾದಾನನ ಹೇಳಿದಾರೆ, ಮುಖ್ಯತೆಯಾಗಿ ಮಾತಾಡಲಿ. ಉಪಾದಾನನ ಹೇಳಿದ್ರು, ಬಸ್ ಅದ ಸಂಯೋಗ ಇದೆ. ಉಪಾದಾನವನ್ನೇ ಹೇಳಿದಾರೆ. ಅನ್ಯ ದ್ರವ್ಯ ಅಂತ ಹೇಳಿ ಹೇಳಿದಾರಲ್ಲ, ಸಂಯೋಗ ಇದೆ. ಆದ್ರೆ ಆ ಸಂಯೋಗದಿಂದ ಈ ಅನ್ಯ ದ್ರವ್ಯದೊಳಗೆ ಅನ್ಯ ಯಾವ್ದ, ಉಪಾದಾನ ಯಾವ್ದು ಕಾರ್ಯ ಮಾಡ್ತಾ ಇದೆಯಲ್ಲ ಅದ ದ್ರವ್ಯ ತನ್ನಲ್ಲೇ ಪರಿಣಮಿಸಿದೆ, ಅದ ತಾನೇ ಇದೆ. ಇದರದ ಏನೂ ಅದರೊಳಗೆ ಪ್ರಭಾವ ಇಲ್ಲ, ಪ್ರವೇಶ ಇಲ್ಲ, ಪ್ರಭಾವ ಇಲ್ಲ. ಎಲ್ಲ ಬಂತರೆ, ಶರೀರ ಬಂತ, ವಿಕಾರ ಬಂತ, ಎಲ್ಲ ಬಂತರೆ. ನೋಡ್ರಿ, ಇನ್ನೊಂದು ಮಾತಿಲ್ಲಿ ಸ್ಪಷ್ಟ ಆಗಬೇಕು. ಏನ ಅಂತಂದ್ರ, ವಿಕಾರವನ್ನ ತಿಳಿಯುವ ಶಕ್ತಿ ಭಿನ್ನ ಇದೆ, ವಿಕಾರ ರೂಪದಿಂದ ಪರಿಣಮನ ಮಾಡುವಂತಹ ಶಕ್ತಿ ದ್ರವ್ಯದ ಭಿನ್ನ ಇದೆ, ಮತ್ತು ಆ ಪರಿಣಮನ ಶಕ್ತಿಯಿಂದ ಸ್ವಭಾವ ಭಿನ್ನ ಇದೆ. ಮೂರು ಭಿನ್ನದವು. ಜ್ಞಾನ ತಿಳಿಲಿಕ್ಕೇನು ಅಡ್ಡಿ ಇಲ್ಲ, ದ್ರವ್ಯ ಪರಿಣಮನ ಮಾಡಲಿ. ದ್ರವ್ಯದೊಳಗನ ಅಂತರ್ಗರ್ಭಿತ ಶಕ್ತಿ ಅಂತ ಹೇಳಿ ಹೇಳಿದ್ರಲ್ಲ, ಅದು ಪರಿಣಮನ ಮಾಡಲಿ. ಯಾಗ ರಾಗ ದ್ವೇಷ ಮೋಹ ರೂಪದ ವಿಭಾವದಿಂದ ಪರಿಣಮನ ಮಾಡಲಿ, ದ್ರವ್ಯ ಪರಿಣಮನ ಮಾಡಲಿ. ಆದ್ರೆ ಜ್ಞಾನಗುಣ ದ್ರವ್ಯದ ಅಧೀನ ಇದೆ ಅಂದ್ರೆ ಜ್ಞಾನ ತಿಳಿಲಿಕ್ಕೆ ಯಾವ ಬಂಧಿ ಇಲ್ರಿ. ಏನು ತಿಳಿಯೋದ, ಈ ಅಶುದ್ಧತೆ ನನ್ನ ಸ್ವಭಾವದೊಳಗೆ ಇಲ್ಲ, ನನ್ನಲ್ಲಿ ಇಲ್ಲ, ಇದನ್ನು ತಿಳಿಲಿಕ್ಕೆ ಯಾವ ಬಂಧಿ ಇಲ್ಲ ಅಂಥೇಳಿನ ಅದನ್ನು ಯಾರು ತಿಳಿದ್ರು ಅದುವೇ ಭೇದ ವಿಜ್ಞಾನ ಇದೆ. ನಿನ್ನೆ ಬಂತಲ್ಲ ಇಳಿಕಲು ಮಾರ್ಗದಿಂದ, ಅಲ್ಲೇನು ಹೇಳ್ರು, ಗಂಭೀರವಾಗಿ ಭೇದ ಜ್ಞಾನ ಮಾಡುವ ಮಾರ್ಗ ಇದೆ. ಇಳುಕಲನು ಅಂಥೇಳಿ ಹೇಳಿದ್ದಾರೆ, ಗಂಭೀರ ಮಾರ್ಗನೂ ಅಂಥೇಳಿ ಹೇಳಿದ್ದಾರೆ. ಯಾವುದರದ, ಭೇದ ಜ್ಞಾನ. ಜ್ಞಾನಕ್ಕ ಯಾವುದೇ ಪ್ರಕಾರದ ಪ್ರತಿಬಂಧ ಇಲ್ಲ. ಯಾವುದೇ ಪ್ರಕಾರದಂದ್ರೆ ಏನ, ಯಾವ ರಾಗದ್ವೇಷ ಮೋಹ ರೂಪದ ವಿಭಾವ ಅಶುದ್ಧ ಭಾವ ಆಗಿದೆಯೋ, ಅದು ಯಾವ ತನ್ನ ಷಟ್ಕಾರಕದಿಂದ ಆಗಿದೆಯೋ ಅದು ಭಿನ್ನ ಇದೆ. ಆ ಪರಿಣಮನ
ಯಾವ ದ್ರವ್ಯದ್ದು ಇದೆಯೋ ಅದು ಭಿನ್ನ ಇದೆ. ಮತ್ತು ಜ್ಞಾನ ಅದನ್ನು ಆ ರೂಪದಿಂದ ತಿಳಿಯುವ ಸಲುವಾಗಿ ಅವು ಎರಡೂ ಕಾರಣ ಆಗುವುದಿಲ್ಲ. ಆದರೆ ಈ ಜ್ಞಾನ ತಾನಾಗಿನ ದ್ರವ್ಯದ ವರ್ತಮಾನ ಶಕ್ತಿಯನ್ನು ತಿಳಿಯಲಿಲ್ಲ, ತ್ರಿಕಾಲಿ ಸ್ವಭಾವವನ್ನು ತಿಳಿಯಲಿಲ್ಲ, ಆ ವಿಕಾರದ ಭಿನ್ನತೆಯನ್ನು ತಿಳಿಯಲಿಲ್ಲ. ಇದೆಲ್ಲ ತಿಳಿಯುವ ಶಕ್ತಿ ಜ್ಞಾನದೊಳಗಿದೆ. ಯಾವಾಗ ಅದೆಲ್ಲ ಇರುವೆಳೆದೊಳಗೆ. ಇಲ್ಲಾದ ಮೇಲೆ ಏನು ತಿಳಿಯೋದಿದೆ? ಇರುವೆಳೆದೊಳಗೆ ತಿಳಿಯೋದಿದೆ. ಏನ? ವಿಭಾವ ಇರುವೆಳೆದೊಳಗೆ. ವಿಭಾವ ರೂಪದಿಂದ ಸ್ವಯಂ ಪರಿಣಮಿಸ್ತಾ ಇರುವೆಳೆದೊಳಗೆ ಆ ದ್ರವ್ಯದ ಅದ ಕ್ಷಣಿಕ ಸ್ವಭಾವ ಇದೆ. ಆ ವಿಭಾವ ಅದ ತನ್ನ ಷಟ್ಕಾರಕದಿಂದ ಆದದ್ದು ಇದೆ. ನನ್ನ ಸ್ವಭಾವ ಇವೆರಡರಿಂದ ಭಿನ್ನ ಜ್ಞಾತ ಮಾತ್ರ ಇದೆ. ಇದನ್ನು ಜ್ಞಾನ ತಿಳಿದಿದೆ. ಅತ್ಯಂತ ಸೂಕ್ಷ್ಮ. ದ್ರವ್ಯದ ಪರಿಣಮನ ಶಕ್ತಿ ಅದು ಕ್ಷಣಿಕ. ಆ ಪರಿಣಾಮ ಏನಾಗಿದೆ ಅದು ತನ್ನ ಷಟ್ಕಾರಕದಿಂದ ಆಗಿದೆ. ಈ ಜ್ಞಾನಕ್ಕೆ ಅವು ಎರಡೂ ಯಾವುದು ಬಾಧೆ ಮಾಡುವುದಿಲ್ಲ. ಯಾವ ಪ್ರಕಾರ? ನಿಂಬೆ ಹಣ್ಣಿನ ಶರ್ಬತ್ತದೊಳಗ ನೀರು ಭಿನ್ನ ಇದೆ, ಹುಳಿ ಭಿನ್ನ ಇದೆ, ಸಿಹಿ ಭಿನ್ನ ಇದೆ, ಕ್ಷಾರ ಭಿನ್ನ ಇದೆ. ಇದೇನಿಲ್ರಿ, ನಾವು ತಿಳಿದಿದ್ರೂ ಭಿನ್ನನೇ ಇದೆ. ಆದ್ರೆ ಸಂಯೋಗ ದೃಷ್ಟಿಯಿಂದ ನಮಗದರದ್ದು ಮಿಶ್ರ ಸ್ವಾದ ಬರ್ತಿದೆ. ಅದೇ ಪ್ರಕಾರ ಅನಾದಿ ಕಾಲದಿಂದ ಪರಸನ್ಮುಖ ದೃಷ್ಟಿ, ಸಂಯೋಗದ ಮೇಲೆ ದೃಷ್ಟಿ, ಪರಭಾವದ ಮೇಲೆ ದೃಷ್ಟಿ ಇರುವುದರಿಂದ ಜ್ಞಾನ, ರಾಗ, ದ್ರವ್ಯ ಅರ್ಥಾತ್ ತಾನು ಒಂದೇ ಆದ ಹಾಗೆ ಅನುಭವ. ಆದ್ರೆ ಆಗಿಲ್ಲ ಇಷ್ಟ ಅಲ್ಲ, ಅದ ಆಗಿಲ್ಲ ಅನ್ನೋದನ್ನು ತಿಳಿಯುವಂಥ ಜ್ಞಾನ ಶಕ್ತಿ ನಮ್ಮಲ್ಲೇ ಇದೆ. ಈಗ ಪ್ರಗಟ ಇದೆ. ತ್ರಿಕಾಲದಲ್ಲೂ ವಿದ್ಯಮಾನ ಇದೆ, ಈಗ ಪ್ರಗಟ ಇದೆ. ಮುಂದೆ ಬಂದೈತಿ ಕ್ಷೇತ್ರಾವಗ ಮತ್ತು ವ್ಯಾಪ್ಯಾಪಕರು. ಕ್ಷೇತ್ರಾವಗ ಮತ್ತು ವ್ಯಾಪ್ಯಾಪಕರು ವ್ಯಾಪ್ಯ ವ್ಯಾಪಕ ರೂಪ ಇದೆ, ಇದಿರಲ್ಲ, ಬಂದಿದಿರಲ್ಲ. ಅದರ ಉಪಾದಾನ ಕಾರಣವು ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತವಾದ ವಿಭಾವ ರೂಪ ಅಶುದ್ಧ ಪರಿಣಮನ ಶಕ್ತಿಯೂ ಇದೆ. ತಸ್ಮಿನ್ ನಿಮಿತ್ತಂ, ನಿಮಿತ್ತ ಕಾರಣವು ಪರಸಂಗಃ ಏವ. ಪರಸಂಗಃ ಏವ ದರ್ಶನ ಮೋಹ, ಚಾರಿತ್ರ ಮೋಹ, ಕರ್ಮ ರೂಪ ಕಟ್ಟಿದಂಥ ಜೀವದ ಪ್ರದೇಶಗಳಲ್ಲಿ ಏಕಕ್ಷೇತ್ರಾವಗಾಹ ರೂಪವಿರುವ ಪುದ್ಗಲ ದ್ರವ್ಯದ ಪಿಂಡ ಅದರ ಉದಯವೂ ಇದೆ. ಒಂದು ವೇಳೆ ಮೋಹಕರ್ಮ ಪುದ್ಗಲ ಪಿಂಡದ ಉದಯವು ತನ್ನ ದ್ರವ್ಯದ ಜೊತೆಗೆ ವ್ಯಾಪ್ಯ ವ್ಯಾಪಕ ರೂಪವಿದೆ. ತನ್ನ ದ್ರವ್ಯದ ಜೊತೆಗೆ ಯಾವುದು? ತನ್ನ ದ್ರವ್ಯ ಯಾವುದ? ಪುದ್ಗಲದ ಜೊತೆಗೆ. ಜೀವದ್ರವ್ಯದ ಜೊತೆ ವ್ಯಾಪ್ಯ ವ್ಯಾಪಕ ರೂಪವಾಗಿಲ್ಲ. ಆದಾಗ್ಯೂ ಮೋಹಕರ್ಮದ ಉದಯವಾದ ಮೇಲೆ ಜೀವದ್ರವ್ಯವು ತನ್ನ ವಿಭಾವ ಪರಿಣಾಮ ರೂಪವಾಗಿ ಪರಿಣಮಿಸುತ್ತದೆ. ಹೀಗೆ ವಸ್ತುವಿನ ಸ್ವಭಾವವಿದೆ. ಬಹಳ ಇದೆ, ಲೋಕವ್ಯಾಪಿ ವಿಷಯ ಇದೆ. ಈಗ ಸಮಯ ಆಗಿದೆ.